ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ ಬೆಳಗಾವಿಯಿಂದ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಈ SSC GDಗೆ ಸಂಬಂಧಪಟ್ಟಂತೆ ಈ ಮ್ಯಾಥ್ಸ್ ಪ್ರಶ್ನೆಗಳ ಸರಣಿಯಲ್ಲಿ ಇದು 41ನೇ ವಿಡಿಯೋ ಆಗಿರ್ತದೆ. ಇವತ್ತಿನ ತರಗತಿ ಒಳಗೆ ಯಾವ ರೀತಿಯ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳದಾವ ಅಂತೇಳಿ ಒಂದೊಂದು ಸಾಲ್ವ್ ಮಾಡ್ತಾ ಹೋಗೋಣ. ಜಾಸ್ತಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ, ಯಾಕೆಂದ್ರೆ ಎಕ್ಸಾಮ್ ಡೇಟ್ ಸಮೀಪ ಬರಲಾಗುತ್ತದೆ. మరి ಯಾವ ರೀತಿ ಪ್ರಶ್ನೆಗಳದಾವ, ಈ ಶಿಫ್ಟ್ ವೈಸ್ ಕ್ವಶನ್ಸ್ ಅದಾವ್ರಿ, ಯಾವ ರೀತಿ ಪ್ರಶ್ನೆ ಅದಾವ ಅಂತೇಳಿ ಒಂದೊಂದು ಸಾಲ್ವ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡ್ರಿ, ಯಾವುದಕ್ಕೆ ಸಂಬಂಧಪಟ್ಟಿದ್ದೈತಿ ಅಂತಾರ ಒಂದು ಚಕ್ರಪಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಹಾಗಾದ್ರೆ ಈ ಪ್ರಶ್ನೆಯನ್ನ ಯಾವ ರೀತಿ ಸಾಲ್ವ್ ಮಾಡ್ಕೊಂತೀರಿ ನೋಡ್ರಿ. ಫಸ್ಟ್ ಸಾಲ್ವ್ ಮಾಡ್ರಿ ನೋಡೋಣ. ನೋಡ್ರಿ ಏನೈತಿ ಅಂದ್ರೆ ಒಂದು ಚಕ್ರಪಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ದ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ 2 years ಅಂಡ್ ಸಮ್ ನೆಕ್ಸ್ಟ್ ಇಯರ್ ಏನಂತಾರ ಅಂತ ನೋಡ್ರಿ. ಸಮ್ ಈಸ್ 967.5. ಇಫ್ ದ ಆನ್ಯುವಲ್ ಇಂಟ್ರೆಸ್ಟ್ ರೇಟ್ ಈಸ್ 15%, ವಾಟ್ ಈಸ್ ದ ಅಮೌಂಟ್? ಅಂದ್ರೆ ಇಲ್ಲಿ ಏನಂತಾರ ಅಂತಾರ, ಯಾವುದೋ ಈ ಅಮೌಂಟ್ ಅನ್ನ, ಯಾವುದೋ ಒಂದು ಅಮೌಂಟ್ ಅನ್ನ, ಎಷ್ಟು ಅಮೌಂಟ್ ಐತಿ ಅಂತ ಗೊತ್ತಿಲ್ಲ, ಆ ಅಮೌಂಟ್ ಅನ್ನ ಏನ್ ಮಾಡತ್ತಾರ ಅಂತಾರ ಚಕ್ರಬಡ್ಡಿ ರೂಪದಾಗ 2 ವರ್ಷಗಳವರೆಗೆ ಏನ್ ಮಾಡತ್ತಾರ ಅಂತಾರ ಚಕ್ರಬಡ್ಡಿಯ ರೂಪದಲ್ಲಿ ಏನ್ ಮಾಡತ್ತಾರ ಅಂತಾರ ಕೊಡಕತ್ತಾರ. ಅದು 2 ವರ್ಷ ಆದ ನಂತರ ಅಲ್ಲಿ ಎಷ್ಟು ಬಡ್ಡಿ ಬರತೈತಿ ಅಂತಾರ, ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಬರತೈತಿ ಅಂತಾರ 967.5 ರೂಪಾಯಿ ಬರಾಕತ್ತದ. ಹಾಗಾದ್ರ ಅವ್ರೇನ್ ಕೇಳತ್ತಾರ ಅಂತಾರ ನೋಡ್ರಿ, ಮತ್ತೆ ಏನಂತಾರ ಅದ್ರ ಮೊತ್ತ ಎಷ್ಟೈತಿ ಅಂತೇಳಿ ಮೊತ್ತ ಕಂಡಿಡೀರಿ ಅಂತ ಹೇಳ್ತಾರೆ. ಅಂದ್ರೆ ಬಡ್ಡಿ ಎಷ್ಟದ, 15% ಬಡ್ಡಿ ಅದ. ಎಷ್ಟು ಅಸಲು ಕೊಟ್ಟಿದಾರೆ ಗೊತ್ತಿಲ್ಲ, ಪ್ರಿನ್ಸಿಪಲ್ ಅಮೌಂಟ್ 15% ಬಡ್ಡಿ ಹಂಗ 2 ವರ್ಷ ಕೊಟ್ಟಿದ್ದಾರೆ. 2 ವರ್ಷ ಆದ್ರೆ ಎಷ್ಟು ಬರತೈತಿ ಅಂದ್ರೆ 967 ರೂಪಾಯಿ ಬಡ್ಡಿ ಬರಾಕತ್ತೈತಿ. ಹಂಗಾರೆ ಅಲ್ಲಿ ಎಷ್ಟು ಅಸಲು ಕೊಟ್ಟಿದಾರ ಅಂತೇಳಿ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಕೇಳತ್ತಾರ. ಹಾಗಾದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ನೋಡಿ. ಫಸ್ಟ್ ಈ ಏನು ಕೊಟ್ಟಿದಾರ ಅಂದ್ರೆ ಈ 15% ಐತಿ ಅಂತಾರ. ಈ 15% ಅನ್ನ ನಾವೇನ್ ಮಾಡ್ಕೋಬೇಕು ಅಂತಾರ ಫ್ರಾಕ್ಷನ್ ಒಳಗೆ ಬರ್ಕೋಬೇಕು. ಈ 15% ಅನ್ನ ಫ್ರಾಕ್ಷನ್ ಒಳಗೆ ಬರ್ತೀವಿ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಡಿವೈಡ್ 100 ಮಾಡ್ತೀವಿ. ಈ ಡಿವೈಡ್ 100 ಮಾಡ್ಬೇಕಂತ ನೋಡ್ರಿ 5 3 15, 5 20 100 ಅಂತಂದ್ರ ಈ 15% ಅನ್ನ ನಾವ್ ಏನಂತ ಬರಿತೀವಿ ಅಂದ್ರೆ 3/20 ಅಂತ ಬರಿತೀವಿ. ನೋಡ್ರಿ ಏನಂತ ಬರಿತೀವಿ, ಈ 15% ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟಾಗೈತಿ ಅಂತಾರ 3/20 ಅಂತ ಆಗುತ್ತೆ. ಅಂದ್ರೆ ಇದ್ರ ಅರ್ಥ ಏನು ಅಂತಾರ, ಈ 20 ರೂಪಾಯಿ ಅಸಲಿತ್ತು ಅಂತಾರ 3 ರೂಪಾಯಿ ಏನಾಗ್ತದೆ ಹೇಳ್ರಿ ಬಡ್ಡಿ ಬರ್ತದ ಅಂತ. ಈಗ ನಾವಿಲ್ಲಿ ರೇಷೋ ಬರ್ಕೊಂಡ್ವಿ ಅಂತಾರ ಪ್ರಿನ್ಸಿಪಲ್ ರೇಷೋ ಮತ್ತು ಅಮೌಂಟ್ ರೇಷೋ ಅಂತೇಳಿ ಬರ್ಕೋಬಹುದು. ಓಕೆ, ಅಂದ್ರೆ ಇದು ಏನಿರುತ್ತೆ, ಇದು ಕೆಳಗಡೆ ಇರೋದು ಏನಾಗಿರುತ್ತೆ ಅಂದ್ರೆ ಪ್ರಿನ್ಸಿಪಲ್ ಆಗಿರುತ್ತೆ. ಅಂದ್ರೆ ಇದು 20 ಪಾರ್ಟ್ ಪ್ರಿನ್ಸಿಪಲ್ ರೇಷೋ ಇತ್ತು ಅಂತಾರ. ಇದಕ್ಕೆ ಕೂಡಿಸಿದ್ರಿ ಅಂತಾರ ನೋಡ್ರಿ 20 ರೂಪಾಯಿ ಅಸಲ 3 ರೂಪಾಯಿ ಬಡ್ಡಿ. ಅಂದ್ರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂದ್ರೆ 23 ರೂಪಾಯಿ ಆಗುತ್ತೆ. ಓಕೆ, 23. ಇದು ಯಾವ್ದ್ರ ರೇಷೋ ಅಂದ್ರೆ ಇದು ಪ್ರಿನ್ಸಿಪಲ್ ರೇಷೋ, ಇದು ಅಮೌಂಟ್ ರೇಷೋ. ಬಟ್ ಇದು 1 ವರ್ಷದ್ದು. ಬಟ್ ಅವ್ರು ಎಷ್ಟು ವರ್ಷ ಏನಾಗತ್ತಾರೆ ಹೇಳ್ರಿ, ಎಷ್ಟು ವರ್ಷ ಅದ, 2 ವರ್ಷ ಅದ ಅಂತಾರ. ನಾವ್ ಏನ್ ಮಾಡ್ಕೋಬೇಕಂದ್ರೆ ಇದನ್ನ 2 ಸೆಟ್ ಇಟ್ಕೋಬೇಕು. ಇಲ್ಲ ಅಂತಾರ ಇಲ್ಲೇ ಏನ್ ಮಾಡ್ಕೊಳ್ರಿ ಅಂತಾರ ಸ್ಕ್ವೇರ್ ಮಾಡ್ಕೊಳ್ರಿ. ಓಕೆ, ಅಂದ್ರೆ ಈಗ ನೋಡ್ರಿ 20 ಸ್ಕ್ವೇರ್ ಎಷ್ಟು ಅಂತಾರ 400 ಆಗ್ತದ. ಇನ್ನು 23 ಸ್ಕ್ವೇರ್ ಎಷ್ಟು ಅಂತಾರ 529 ಆಗ್ತದೆ. ಇದು 23 ಸ್ಕ್ವೇರ್. ಓಕೆ, ಅಂದ್ರೆ ಇದು ಟೋಟಲ್ ಪ್ರಿನ್ಸಿಪಲ್ ರೇಷೋ, ಇದು ಟೋಟಲ್ ಅಮೌಂಟ್ ರೇಷೋ. ಬಟ್ ಅಂದ್ರೆ ಇದೇನೈತಿ ಅಂತಾರ ಚಕ್ರ ಬಡ್ಡಿ ಅಷ್ಟೈತಿ. ಈ ಅಸಲು ಎಷ್ಟಿತ್ತು ಮೊತ್ತ ಇಷ್ಟ ಆಗತ್ತದ ಅಂತಾರ, ಏನ್ ಈ ಎಕ್ಸ್ಟ್ರಾ ಬಂದಿರ್ತದ ಇದ ಏನಾಗಿರ್ತೈತಿ ಅಂತಾರ ಚಕ್ರ ಬಡ್ಡಿ ಆಗಿರ್ತದ. ಅಂದ್ರೆ ಈ ಚಕ್ರ ಬಡ್ಡಿದ ರೇಷೋ ಎಷ್ಟಾಗ್ತದ ಅಂತ ನೋಡ್ರಿ, ಎಷ್ಟು ಜಾಸ್ತಿ ಐತಿ ಅಂತಾರ 129 ಪಾರ್ಟ್ ಏನೈತಿ ಅಂತಾರ ಜಾಸ್ತಿ ಐತಿ ನೋಡ್ರಿ. ಹಂಗಾರೆ ಇದ ಏನಾಗುತ್ತೆ ಹೇಳ್ರಿ ಇವಾಗ, ಇದು ಚಕ್ರ ಬಡ್ಡಿ ಆಗುತ್ತೆ ನೋಡ್ರಿ. ಇದು ಪ್ರಿನ್ಸಿಪಲ್ ರೇಷೋ, ಇದು ಒಟ್ಟು ಮೊತ್ತದ ಅನುಪಾತ. ಇದು ಯಾವ್ದಂತಾರ ಚಕ್ರ ಬಡ್ಡಿಯ ಅನುಪಾತ. ಅಂದ್ರೆ ಈ ಚಕ್ರ ಬಡ್ಡಿ 129 ಪಾರ್ಟ್ ಐತಿ. ಅಂದ್ರೆ ಚಕ್ರ ಬಡ್ಡಿ ಬರ್ತಕ್ಕಂಥದ್ದು ಅಮೌಂಟ್ ಎಷ್ಟು ಅಂತಾರ 967.5. ಅಂದ್ರೆ ಇದನ್ನ ಯಾವ ರೀತಿ ಬರ್ಕೊಡ್ರಿ ಅಂತಾರ, ಈ 129 ಪಾರ್ಟ್ ವ್ಯಾಲ್ಯೂನ ಎಷ್ಟು ಅಂತಾರ 967.5 rupees. ಅಂದ್ರೆ ನಮಗ್ ಬೇಕಾಗಿರೋದು ಮೊತ್ತ ಅಂತ ನೋಡ್ರಿ ಯಾವ್ದ್ರ ಅಂತಾರ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟೈತಿ ಅಂತ ಬೇಕಾಗಿದೆ, ವಾಟ್ ಈಸ್ ದ ಅಮೌಂಟ್. ಅಂದ್ರೆ ಎಷ್ಟು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟೈತಿ ಅಂತ ಹೇಳಿ ಕಂಡುಹಿಡಿಯೋದ. ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಅಂತ ಯಾವ್ದು ತಗೋಬೇಕು ಹೇಳ್ರಿ, 400 ರೂಪಾಯಿ 400 ಪಾರ್ಟ್ ತಗೋಬೇಕು. ಅಂದ್ರೆ ಇದನ್ನ ಕಂಡುಹಿಡಿಯೋದು ನಾವು ನೋಡಿ. ಇದು ಚಕ್ರ ಬಡ್ಡಿ ಅನುಪಾತ, ಇದು ಅಸಲ್ ಅನುಪಾತ. ಈ ಅಸಲ್ ಎಷ್ಟೈತಿ ಅಂದ್ರೆ 400 ಪಾರ್ಟ್ ಐತಿ, ಇದನ್ನ ಕಂಡುಹಿಡಿಬೇಕು. ಬಟ್ ಇದನ್ನ ಇಲ್ಲಿಂದ ನಿಮ್ಗೆ ಕಡ್ತಾ ಹೊಡೆಯಕ್ ಬರಂಗಿಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾನು ಏನ್ ಹೇಳಿನಿ ಅಂತಂದ್ರ ಇಷ್ಟು ಬರ್ಕೋಕ್ಕಿಂತನು ಇಲ್ಲೇ ಬರ್ಕೊಳ್ಳುವಾಗ ಏನ್ ಮಾಡ್ರಿ ಅಂತಾರ ಈ ರೀತಿ ಬರ್ಕೊಳ್ರಿ. ಜಸ್ಟ್ ನೋಡ್ರಿ ಯಾವ ರೀತಿ ಅಂತಾರ, ಈ 129 ಪಾರ್ಟ್ ವ್ಯಾಲ್ಯೂನ ಎಷ್ಟು ಅಂತ ಹೇಳಿ ಬರೀತಿರಲ್ಲ ಅದನ್ನೇ ಏನ್ ಮಾಡ್ರಿ ಅಂತಾರ ಮ್ಯಾಲ ಬರುತ್ತೆ. ಎಷ್ಟದ 967.5. ಇನ್ನ ನಮಗೆ ಎಷ್ಟು ಬೇಕಾಗೈತೆ ಅಂದ್ರೆ ಈ 400 ಪಾರ್ಟ್ ಬೇಕಾಗಿತ್ತು. ಇದನ್ನೇ ಏನ್ ಮಾಡ್ರಿ ಅಂತಾರೆ ಇಂಟು ಒಳಗೆ ಬರ್ತಾರೆ 400. ಈಗ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತ ನಮ್ಗೆ ಏನು ಸಿಗ್ತದ, ಆನ್ಸರ್ ಸಿಕ್ಬಿಡ್ತದ. ನೋಡ್ರಿ ಇವಾಗ
ಈ ಪಾಯಿಂಟ್ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಇಂಟು 10 ಮಾಡಬೇಕು, ಇಲ್ಲ ಇಲ್ಲಿ ಒಂದು 0 ಕ್ಯಾನ್ಸಲ್ ಮಾಡ್ರಿ, ಈ ಪಾಯಿಂಟ್ ಕ್ಯಾನ್ಸಲ್ ಮಾಡ್ಬೇಕು. ಓಕೆ, ಜಸ್ಟ್ ಏನು ಮಾಡ್ರಿ, ಇಲ್ಲಿ ಎಷ್ಟದ 967.5, ಇಲ್ಲಿ ಒಂದು 0 ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಒಂದು ಪಾಯಿಂಟ್ ಕ್ಯಾನ್ಸಲ್ ಮಾಡ್ರಿ. ಓಕೆ, ಅಂದ್ರೆ ಈಗ ಏನು ಮಾಡ್ರಿ ಅಂದ್ರೆ 2 ಇಂಟು ಮಾಡ್ಕೊಡ್ರಿ, ಯಾಕಂದ್ರೆ 129 ಭಾಗ ಹೋಗ್ತದೆ ಅಲ್ಲ ಗೊತ್ತಿಲ್ಲ, ಅದಕ್ಕೆ ಏನು ಮಾಡ್ರಿ ಅಂದ್ರೆ 2 ಒಂದ್ಸಾರಿ ಇಂಟು ಮಾಡಿ ಇಟ್ಕೊಡ್ರಿ, ಆಮೇಲೆ ಕಟ್ತಾ ಹೊಡಿ, ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಇವಾಗ ಇಂಟು ಮಾಡ್ಕೊತೀನಿ, 4 5 20, 2 ಕ್ಯಾರಿ, 4 7 28, 2 ಅಂತಾರ 30, 3 ಕ್ಯಾರಿ. ನೆಕ್ಸ್ಟ್ 4 6 24, 3 ಅಂತಾರ 27 ಆಗುತ್ತಾ, 2 ಕ್ಯಾರಿ. 4 9 36, ಇದು 2 ಅಂತಾರ ಎಷ್ಟಾಗುತ್ತೆ ಹೇಳ್ರಿ, 4 9 36, ಇದು 2 ಅಂತಾರ 38 ಆಗುತ್ತೆ. 38,700 ಡಿವೈಡೆಡ್ ಬೈ 129. ಅಂದ್ರೆ ಈಗ ಏನು ಮಾಡ್ಬೇಕಂದ್ರೆ 129 ಯಾವ ಮಕ್ಕಿಲೂ ಭಾಗ ಹೋಗೋದಿಲ್ಲ, ಅದಕ್ಕೆ ಇದ್ರಲ್ಲೇನೆ ಕಡ್ತಾ ಹೊಡಿಬೇಕು. ಇಲ್ಲಿ ಜಸ್ಟ್ ಈಗ 387 ಹೊಡಿಬೇಕು ನಾವು. ಇಲ್ಲಿ ಬಿಡಿಸ್ತಂದ 9 ಐತಿ, ಇಲ್ಲಿ ಬಿಡಿಸ್ತಂದ 7 ಐತಿ. ಅಂದ್ರೆ 9 ಮಗ್ಗಿ ಒಳಗ 7 ಯಾವಾಗ ಬರ್ತೈತಿ ಅಂತಾರ 3ಲೇ ಬರ್ತದ. ಅವ್ರು ನೋಡ್ರಿ 129 ಒಂದ್ರಲ್ಲೇ 129 ಎಷ್ಟರಲ್ಲೇ ಅಂತಾರ 3ಲೇ. ನೋಡ್ರಿ ಇಲ್ಲಿ 4 ಇಂಟು ಮಾಡಿವಿ ನಾವು, ಇಲ್ಲಿ ಒಂದು 0 ಇತ್ತು, ಇದೊಂದು 0 ಇಲ್ಲಿ ಎಕ್ಸ್ಟ್ರಾ ಇಟ್ಕೋಬೇಕು ನಾವು, ಬಿಟ್ಟಿವಿ ಅಲ್ಲಿ ಮಿಸ್ ಆಗ್ಯದ. ಓಕೆ, ಅವ್ರು ನೋಡಿ 129 ಒಂದ್ರಲ್ಲೇ 129 ಎಷ್ಟರಲ್ಲೇ ಅಂತಾರ 3ಲೇ. ಇನ್ನು ಎಷ್ಟು 0 ಅದಾವ, 3 0 ಅದಾವ ಅಂತ ಅಂದ್ಕೊಳ್ಳಿ, ಜಸ್ಟ್ ಅಷ್ಟೇ ಬರ್ದ್ಬಿಡ್ರಿ. 30 ಅಂತಾರ 3000 ಏನಾಗುತ್ತೆ ಅಂತಾರ, ಅದೇ ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಓಕೆ, ಜಸ್ಟ್ ನೀಟಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇಂಟು ಮಾಡಿದ ನಂತರ ನೋಡಿ ಜಸ್ಟ್ ಯೂನಿಟ್ ಡಿಜಿಟ್ ಚೆಕ್ ಮಾಡಿದ್ರಿ ಅಂತ ಗೊತ್ತಾಗುತ್ತೆ ಯಾವ ಮಕ್ಕಳು ಭಾಗ ಹೋಗ್ತದೆ ಅಂತ. ಅರ್ಥ ಆಗ್ಯದ ಅಂತ ಅನ್ಕೊಂತೀನಿ. ಇದು ಅರ್ಥ ಆಗಿತ್ತು ಅಂತ ಸೇಮ್ ಆಸ್ ಇಟ್ ಇಸ್ ಇನ್ನೊಂದು ಪ್ರಶ್ನೆ ಅದ, ನೋಡೋಣ ನೀವು ಸಾಲ್ವ್ ಮಾಡಿ ಎಷ್ಟು ಬರುತ್ತಂತೆ ಫಾಸ್ಟ್. ಓಕೆ, ಎಸ್ ನೋಡ್ರಿ ಸ್ವಲ್ಪ ವಿಡಿಯೋ ಏನು ಮಾಡ್ರಿ ಅಂತ ಫಾಸ್ಟ್ ಮಾಡ್ರಿ. ನೆಕ್ಸ್ಟ್ ಆನ್ಸರ್ ಅನ್ನ ಚೆಕ್ ಮಾಡ್ಕೊಂಡು ನಾನು ಸಾಲ್ವ್ ಮಾಡ್ತೀನಿ. ಏನೈತಿ ಅಂತಾರ, ಒಂದು ಮೊತ್ತದ ಮೇಲೆ 2 ವರ್ಷಗಳವರೆಗೆ ಬರುವ ಚಕ್ರ ಬಡ್ಡಿಯು ಬಡ್ಡಿಯನ್ನು ವಾರ್ಷಿಕವಾಗಿ ಲೆಕ್ಕ ಹಾಕಲಾಗುತ್ತದೆ. 3,300 ಆಗಿದೆ. ಅಂದ್ರೆ ಬರುವ ಚಕ್ರ ಬಡ್ಡಿ ಎಷ್ಟಾಗೈತಿ ಅಂತಾರ 3,300 ಆಗೈತಿ. ಒಂದು ವೇಳೆ ವಾರ್ಷಿಕ ಬಡ್ಡಿ ದರವು 20% ಆಗಿದೆ, ಹಂಗಾರೆ ಎಷ್ಟು % ಬಡ್ಡಿ ಅದ ಹೇಳ್ರಿ, 20% ಬಡ್ಡಿ ಅದ. ಆ ಮೊತ್ತ ಎಷ್ಟು ಅಂತ ಕೇಳತ್ತಾರ, ಹಂಗಾರೆ ಎಷ್ಟು ಮೊತ್ತ ಸಾಲವಾಗಿ ಕೊಟ್ಟಿದಾರ ಅದನ್ನ ಕೇಳಕತ್ತಾರ. ಫಸ್ಟ್ ನೋಡ್ರಿ, ಇವಾಗ 20% ಅನ್ನೋದನ್ನ, ಈ 20% ಅನ್ನೋದನ್ನ ನೋಡ್ರಿ ನಾವು ಫ್ರಾಕ್ಷನ್ ಒಳಗೆ ಬರ್ತೀವಿ ಅಂತಾರೆ ಯಾವ ರೀತಿ ಬರಿತೀವಿ ಅಂತಾರ 1/5 ಅಂತೇಳಿ ಬರಿತೀವಿ. ಇಲ್ಲ ಡಿವೈಡ್ 100 ಮಾಡಿದೀವಿ ಅಂತ ನಿಮ್ಗೆ ಫ್ರಾಕ್ಷನ್ ಒಳಗೆ ಗೊತ್ತಾಗುತ್ತೆ. 20% ಅನ್ನ ನಾವು ಏನಂತ ಬರಿತೀವಿ ಅಂದ್ರೆ 1/5 ಅಂತೇಳಿ ಬರಿತೀವಿ. ಇದು ಪ್ರಿನ್ಸಿಪಲ್ ಆಗುತ್ತಾ, ಇದು ಚಕ್ರ ಬಡ್ಡಿ ಆಗುತ್ತಾ. ಇದನ್ನ ಕೂಡಿಸ್ಕೊಂಡ್ರಿ ಅಂತ ನಮ್ಗೆ ಏನು ಸಿಗುತ್ತೆ ಅಂದ್ರೆ ಪ್ರಿನ್ಸಿಪಲ್ ಮತ್ತು ಅಮೌಂಟ್ ರೇಷಿಯೋ ಸಿಗುತ್ತೆ. ಓಕೆ, ಇದು ಪ್ರಿನ್ಸಿಪಲ್, ಈ ಕಡೆ ಅಮೌಂಟ್. ನೋಡ್ರಿ ಪ್ರಿನ್ಸಿಪಲ್ ಪಾರ್ಟ್ ಎಷ್ಟು ಅಂತಾರ 5 ಪಾರ್ಟ್. ಇನ್ನು ಅಮೌಂಟ್ ಎಷ್ಟಾಗುತ್ತೆ ಅಂದ್ರೆ ಈ ಚಕ್ರ ಬಡ್ಡಿ ಅಂತಂದಾಗ ಇದನ್ನ ಕೂಡಿಸ್ಕೋಬೇಕಾಗ್ತದ. 5ಕ್ಕೆ 1 ಕೂಡಿಸ್ಕೊಂಡ್ರಿ ಅಂತಾರ ಎಷ್ಟಾಗುತ್ತೆ ಅಂದ್ರೆ 6 ಪಾರ್ಟ್ ಆಗುತ್ತೆ. ನೋಡ್ರಿ ಇವಾಗ ಎಷ್ಟು ವರ್ಷ ಅದ ಅಂದ್ರೆ 2 ವರ್ಷ ಅದ. ನೋಡ್ರಿ 2 ವರ್ಷ ಐತೆ ಅಂದ್ರೆ ಸ್ಕ್ವೇರ್ ಮಾಡ್ಕೊಳ್ರಿ, 3 ವರ್ಷ ಐತೆ ಅಂದ್ರೆ ಕ್ಯೂಬ್ ಮಾಡ್ಕೊಳ್ರಿ. ಓಕೆ, ಈಗ 2 ವರ್ಷ ಐತೆ ಅಂತ ಏನ್ ಮಾಡ್ರಿ, ಸ್ಕ್ವೇರ್ ಮಾಡ್ರಿ. ಎಷ್ಟಾಗುತ್ತೆ ಅಂತಾರ 5 ಸ್ಕ್ವೇರ್ ಎಷ್ಟು ಅಂತಾರ 25. ಇನ್ನು 6 ಸ್ಕ್ವೇರ್ ಎಷ್ಟು ಅಂತಾರ 36. ಇದು ಪ್ರಿನ್ಸಿಪಲ್ ರೇಷೋ, ಇದು ಅಮೌಂಟ್ ರೇಷೋ. ಬಟ್ ನಮಗೆ ಬೇಕಾಗಿದ್ದು ಇದು ಕೊಟ್ಟಿರ್ತಕ್ಕಂಥದ್ದು ಏನು ಅಂತಾರ ಚಕ್ರ ಬಡ್ಡಿ. ನೋಡ್ರಿ ಇಷ್ಟು ಅಸಲು ಇದ್ದಿದ್ದು ಇಷ್ಟು ಮೊತ್ತ ಆಗತೈತಿ ಅಂದ್ರೆ ಎಷ್ಟು ಜಾಸ್ತಿ ಆಗತ್ತದೋ ಅದೇ ಏನಾಗಿರ್ತೈತಿ ಅಂದ್ರೆ ಚಕ್ರ ಬಡ್ಡಿ ಆಗಿರ್ತದೆ. ಅಂದ್ರೆ ಚಕ್ರ ಬಡ್ಡಿಯ ಅನುಪಾತ ಎಷ್ಟು ಅಂತಾರ 25 ಇದ್ದಿದ್ದು 36 ಆಗೈತಿ ಅಂತ. ನೋಡ್ರಿ ಈ ಕಡೆ 5 ಆ ಕಡೆ 6, ಎಷ್ಟು ಡಿಫ್ರೆನ್ಸ್ ಬರ್ತೈತಿ ಅಂದ್ರೆ 11 ಬರ್ತೈತಿ. ಇದೇ ಏನು ಅಂತಾರ ಚಕ್ರ ಬಡ್ಡಿಯ ಅನುಪಾತ. ಚಕ್ರ ಬಡ್ಡಿದ ರೇಷೋ ಎಷ್ಟೈತಿ ಅಂದ್ರೆ 11 ಪಾರ್ಟ್ ಐತಿ. ಅದ ಬಡ್ಡಿ ಎಷ್ಟು ಬರಾಕತೈತ್ರಿ 3,300 ಬರಾಕತೈತಿ. ಅದ 11 ಪಾರ್ಟ್ ವ್ಯಾಲ್ಯೂ ಹಿಂಗೆ ಬರ್ಕೋಕ್ಕಿಂತ ಜಸ್ಟ್ ಏನು ಮಾಡ್ರಿ ಅಂದ್ರೆ 11 ಪಾರ್ಟ್ ವ್ಯಾಲ್ಯೂನ ಎಷ್ಟು ಹೇಳ್ರಿ 3,300. ಈಗ ನಮ್ಗೆ ಎಷ್ಟು ಬೇಕಾಗೈತೆ ಅಂದ್ರೆ ಅಸಲು ಬೇಕಾಗ್ಯದ. ಆ ಅಸಲು ಎಷ್ಟೈತಿ ಅಂತ ನೋಡ್ರಿ 25 ಪಾರ್ಟ್ ಐತಿ. ಅದನ್ನ ಏನು ಮಾಡ್ರಿ ಅಂತಾರ ಇಂಟು ಒಳಗೆ ಮಾಡ್ತೀವಿ. ಈ ಕಡ್ತಾ ಹೊಡೆದ್ರಿ ಅಂತಾರ 11 ಒಂದ್ರಲ್ಲಿ 11, 11 ಮೂರಲೆ ಎಷ್ಟು ಅಂತಾರ 33. ಈ 2 0 ಅಂತ ನೋಡಿ ಬರಿತೀವಿ. 25 ಮೂರಲೆ ಎಷ್ಟು ಅಂತಾರ 75. ನೆಕ್ಸ್ಟ್ ಎಷ್ಟು 0 ಅದಾವ ಅಂತಾರ 2 0 ಅದಾವ. ಅಂದ್ರೆ 7,500 ಏನಾಗುತ್ತೆ ಅಂತಾರ ಅಸಲು ಆಗುತ್ತೆ. ಆಪ್ಷನ್ ಯಾವುದು ಅಂತಾರ ಆಪ್ಷನ್ 3 ಅನ್ನೋದು ಸರಿ ಆಗುತ್ತೆ. ಓಕೆ, ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಮುಂದೆ ಎಸ್ ನೋಡ್ರಿ ಏನದ ಪ್ರಶ್ನೆ ಅಂತ ವೆರಿ ಸಿಂಪಲ್ ಪ್ರಶ್ನೆ ಅಂತ. ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರು ಮಾಡ್ಕೋಬಹುದು. ಬಟ್ ಕ್ವಶನ್ ನೋಡ್ರಿ ಏನೈತೆ ಅಂತ ನೋಡ್ರಿ ಏನದ ಅಂತಾರ ಹೌ ಮೆನಿ 2 digit numbers are there that are divisible by 8. ಅಂದ್ರ 2 ಅಂಕಿಯ 8ರಿಂದ ಸಂಪೂರ್ಣವಾಗಿ ಭಾಗ ಹೋಗುವ 2 ಅಂಕಿಯ ಸಂಖ್ಯೆಗಳು ಎಷ್ಟು ಅದಾವ ಅಂತೇಳಿ ಕೇಳಕತ್ತಾರೆ. ನೋಡ್ರಿ ಎಷ್ಟರಿಂದ ಭಾಗ ಹೋಗ್ಬೇಕು 8ರಿಂದ ಭಾಗ ಹೋಗ್ಬೇಕು. ಮತ್ತು ಆ ಸಂಖ್ಯೆ ಏನಾಗಿರ್ಬೇಕು ಅಂತಾರೆ 2 digit ಆಗಿರ್ಬೇಕು, 2 ಸಂಖ್ಯೆ ಇರಬೇಕು. ನೋಡ್ರಿ ಇವಾಗ ಇಲ್ಲಿ 8ರಿಂದ ಭಾಗ ಹೋಗ್ತಕ್ಕಂಥವು ಅಂದ್ರೆ 8ರ ಮಧ್ಯೆ ಒಳಗೆ ಬರೋ ಎಲ್ಲಾನು
8ರಲ್ಲೇ ಭಾಗ ಹೋಗ್ತಾವ. ಅಂದ್ರೆ ಈಗ ಜಸ್ಟ್ 8 1 8, 8 2 16, 8 3 24 ಹಿಂಗೆಲ್ಲಾನು ಬರ್ಕೊಂತ ಹೋಗ್ಬೇಕು. ಬಟ್ ಅವೆಲ್ಲ ಏನಾಗಿರ್ಬೇಕು ಅಂತಾರೆ 2 ಡಿಜಿಟ್ ಇರ್ಬೇಕು. ಓಕೆ, ನೋಡಿ 8 ಅನ್ನೋದು 2 ಡಿಜಿಟ್ ಅದ, ಏನು ಇದು 2 ಡಿಜಿಟ್ ಇಲ್ಲ ಅಂದ್ರೆ ಇದನ್ನೇನು ಮಾಡ್ಬೇಕು, ನಾವು ಬಿಟ್ಬಿಡ್ಬೇಕು. ಹಿಂಗ ಬರ್ಕೊಂತ ಹೋದ್ರಿ ಅಂತ ನೋಡ್ರಿ. ಸ್ವಲ್ಪ ಹೇಳ್ತೀನಿ ಕಾನ್ಸೆಪ್ಟ್, ಆಮೇಲೆ ಹೇಳ್ತೀನಿ ನೋಡ್ರಿ. ಫಸ್ಟ್ ಏನೈತಿ ಅಂತಾರ 8 2 16, 8 3 24, 8 4 32, 8 5 40, 8 6 48, 8 7 56, ನೆಕ್ಸ್ಟ್ 8 8 64, ನೆಕ್ಸ್ಟ್ 8 9 72, 8 10 80, 8 11 ಎಷ್ಟು ಅಂತಾರ 88, 8 12 ಎಷ್ಟು ಅಂತಾರ 96. ಇನ್ನು ನೆಕ್ಸ್ಟ್ 8 13 ಎಷ್ಟಾಗುತ್ತೆ ಅಂತ ನೋಡ್ರಿ 104 ಆಗುತ್ತೆ. ಬಟ್ ನಮಗೆ ಬೇಕಾಗಿರೋದು 2 ಡಿಜಿಟ್ ಮಾತ್ರ. 2 ಡಿಜಿಟ್ ಅಂತಂದಾಗ ಇದನ್ನು ನಾವೇನು ಮಾಡ್ಬೇಕು ಹೇಳ್ರಿ, 3 ಡಿಜಿಟ್ ಅನ್ನೋದನ್ನ ಬಿಟ್ಟು ಬಿಡ್ಬೇಕು. ನೋಡ್ರಿ 2 ಡಿಜಿಟ್ ಎಷ್ಟಾಗ್ತಾವ ಹಂಗಾರ 1 2 3 4 5 6 7 8 9 10 11. ಅವ್ರು ಎಷ್ಟಾಗ್ತವೆ ಹೇಳ್ರಿ, ಆನ್ಸರ್ 11 ಅನ್ನೋದು ಸರಿ ಆಗ್ತದೆ. ಬಟ್ ಇಷ್ಟೆಲ್ಲಾನು ಬರ್ದೇ ಮಾಡ್ಕೋಬೇಕ ನಾವು. ನೋಡ್ರಿ ಇದಕ್ಕೆ ನೀವು ಒಂದು ಟ್ರಿಕ್ ಯೂಸ್ ಮಾಡ್ಕೋಬಹುದು. ಇದು ಅರ್ಥ ಆಗಿತ್ತು ಅಂದ್ರೆ ನೋಡ್ರಿ ಟ್ರಿಕ್ ಏನಪ್ಪ ಅಂತಂದ್ರೆ, ಫಸ್ಟ್ ನೋಡ್ರಿ ನಿಮಗ 2 ಡಿಜಿಟ್ ಲಾಸ್ಟ್ ನಂಬರ್ ಗೊತ್ತಿರಬೇಕು, ಮತ್ತೇನು ಗೊತ್ತಿರ್ಬೇಕಂತ ಫಸ್ಟ್ ನಂಬರ್ ಗೊತ್ತಿರ್ಬೇಕು. ಅರ್ಥ ಆಗತ್ತದ? ಏನ್ ಮಾಡ್ರಿ ಅಂತಾರ, ಈ ಲಾಸ್ಟ್ ನಂಬರ್ ಒಳಗ ಫಸ್ಟ್ ನಂಬರ್ ಏನ್ ಮಾಡ್ರಿ ಅಂತಾರ ಮೈನಸ್ ಮಾಡ್ರಿ, ಡಿವೈಡೆಡ್ ಬೈ ಏನ್ ಮಾಡ್ರಿ ಅಂತಾರ ಎಷ್ಟು ಸಂಖ್ಯೆ ಅದು ಯಾವ್ದು ಕೊಟ್ಟಿರ್ತಾರಲ್ಲ ಅದರಲ್ಲೇ ಕಟ್ತಾ ಹೊಡೀರಿ. ಎಕ್ಸ್ಟ್ರಾ ಏನ್ ಮಾಡ್ರಿ ಅಂತಾರೆ 1 ಪ್ಲಸ್ ಮಾಡಿ. ನೋಡ್ರಿ ಇದು ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ನಮಗೆ ಏನು ಸಿಗ್ತದೆ ಅಂತ ಆನ್ಸರ್ ಸಿಗ್ತದೆ. ಅಂದ್ರೆ ಲಾಸ್ಟ್ ನಂಬರ್ ತಿಳ್ಕೋಬೇಕು, ಫಸ್ಟ್ ನಂಬರ್ ತಿಳ್ಕೋಬೇಕು, ಲಾಸ್ಟ್ ನಂಬರ್ ಒಳಗ ಫಸ್ಟ್ ನಂಬರ್ ಮೈನಸ್ ಮಾಡಿ ಕಟ್ತಾ ಹೊಡೆದ 1 ಪ್ಲಸ್ ಮಾಡಿಬಿಡ್ಬೇಕು, ಆನ್ಸರ್ ಸಿಗ್ತದೆ. ನೋಡ್ರಿ ಲಾಸ್ಟ್ ನಂಬರ್ ಎಷ್ಟದ 96 ಅದ, ಫಸ್ಟ್ ನಂಬರ್ ಎಷ್ಟದ 16 ಅದ, ಡಿವೈಡೆಡ್ ಬೈ ಏನ್ ಅಂತಾರ ಎಷ್ಟು ಹೇಳ್ರಿ 8. ಈಗ ಪ್ಲಸ್ 1 ಮಾಡಿ ನೋಡ್ರಿ 96 16 ಹೋದ್ರೆ ಎಷ್ಟಾಗುತ್ತೆ 80 ಡಿವೈಡೆಡ್ ಬೈ 8 ಪ್ಲಸ್ 1. 8 ಒಂದ್ರಲ್ಲೇ 8 10 80, 10ಕ್ಕೆ 1 ಕೂಡಿಸಿದ್ರೆ ಅಂತ ಎಷ್ಟಾಗುತ್ತೆ ಹೇಳ್ರಿ 11 ಅನ್ನೋದು ಆನ್ಸರ್ ಆಗ್ತದೆ. ನೀವು ಏನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಇದು ಗೊತ್ತಿದ್ರೆ ಮಾಡ್ಕೋಬಹುದು. ಈ ರೀತಿ ಅವರ 2 ಡಿಜಿಟಲ್ಲಿ 3 ಡಿಜಿಟಲ್ಲಿ ಈ ರೀತಿ ಮಾಡ್ಕೊಂಡ್ರಿ ಅಂತಾರೆ, ಆ ಸಂಖ್ಯೆಗಳು ಸಿಗ್ತಾವ ಅಂತ ಹೇಳ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ, ಯಾವ ರೀತಿ ಸಾಲ್ವ್ ಮಾಡ್ತಾರೆ ನೋಡಿ. ಇನ್ನೊಂದು ಕ್ವಶನ್ ಐತೆ, ಹಂಗಾರೆ ಎಷ್ಟು ಬರುತ್ತೆ ಅಂತ ಆನ್ಸರ್ ಕಮೆಂಟ್ ಮಾಡಿ ಫಾಸ್ಟ್. ಓಕೆ, ಮೊದಲ ಲಾಸ್ಟ್ ನಂಬರ್ ಮತ್ತು ಫಸ್ಟ್ ನಂಬರನ್ನು ನಾವೇನು ಮಾಡ್ಕೋಬೇಕು ಅಂತಾರೆ ಕಂಡುಹಿಡ್ಕೋಬೇಕು. ಫಸ್ಟ್ ಯಾವ್ದು ಇರ್ತದ ಲಾಸ್ಟ್ ಯಾವ್ದು ಇರ್ತದ ಅಂತೇಳಿ ನೋಡ್ರಿ. ಏನದ ಪ್ರಶ್ನೆ, ಎಸ್ ಒಂದು ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ಏನು ಮಾಡ್ರಿ ಅಂದ್ರೆ ಚೆಕ್ ಮಾಡಿ ಆನ್ಸರನ್ನು ಕಮೆಂಟ್ ಹಾಕಿ ನೋಡೋಣ. ಓಕೆ, ಹೌ ಮೆನಿ 2 ಡಿಜಿಟ್ ಅಂದ್ರೆ ಎಷ್ಟು ಡಿಜಿಟ್ ಹೇಳ್ರಿ 2 ಡಿಜಿಟ್ ನಂಬರ್ಸ್ ಆರ್ ದೇರ್ ದಟ್ ಆರ್ ಡಿವಿಸಿಬಲ್ ಬೈ 12. 12ರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು. 12ರಿಂದ ಭಾಗ ಹೋಗ್ತಕ್ಕಂಥ 2 ಡಿಜಿಟ್ ಅಂದ್ರೆ ಫಸ್ಟ್ನೇ ಸಂಖ್ಯೆ ಯಾವ್ದಾಗಿರುತ್ತೆ ಅಂತಾರ 12 ಆಗಿರುತ್ತೆ. ನೋಡಿ ಫಸ್ಟ್ 12 24 ಹಿಂಗ ಬರ್ಕೊಂತ ಹೋದ್ರಿ ಅಂತ ಎಲ್ಲಿ ಸ್ಥಾನ ಹೇಳ್ರಿ 12 8 96, 12 8 96. ನೆಕ್ಸ್ಟ್ ಎಷ್ಟು ಬರುತ್ತೆ ಹೇಳ್ರಿ ಇವಾಗ, ನೆಕ್ಸ್ಟ್ ಎಷ್ಟು ಬರುತ್ತೆ, ನೆಕ್ಸ್ಟ್ 12 8 ಅಂದ್ರೆ 12 9 108 ಬರುತ್ತೆ. ಬಟ್ ಇದು ತಗೋಬಾರ್ದು ನಾವು. ಈಗ ನೋಡ್ರಿ ಲಾಸ್ಟ್ ನಂಬರ್ ಎಷ್ಟೈತಿ 96 ಅದ. ಹೇಳಿದೆ ನಾನು ಲಾಸ್ಟ್ ನಂಬರ್ ಒಳಗೆ ಫಸ್ಟ್ ನಂಬರ್ ಮೈನಸ್ ಮಾಡಿ ಡಿವೈಡೆಡ್ ಬೈ ಎಸ್ ಅದ 12 ಅದ. 12 ಕಟ್ತಾ ಹೊಂಡಿರಿ, ಎಕ್ಸ್ಟ್ರಾ ಏನು ಮಾಡಿರಿ ಅಂದ್ರೆ 1 ಪ್ಲಸ್. ಓಕೆ, ಈಗ ನೋಡ್ರಿ ಹಾಗಾದ್ರೆ 96 ಒಳಗ 12 ಮೈನಸ್ ಮಾಡಿದ್ರಿ ಅಂತ ನೋಡ್ರಿ, ಡಿವೈಡೆಡ್ ಬೈ ಎಷ್ಟು ಅಂತಾರ 12 ಮಾಡ್ಬೇಕು. ಯಾಕಂತಾರ 12 ಅದ ಏನನ್ನೋದು ಪ್ಲಸ್ 1. ನೋಡ್ರಿ ಇವಾಗ 96 ಒಳಗೆ 12 ಮೈನಸ್ ಮಾಡಿದ್ರಿ ಅಂದ್ರೆ ಎಷ್ಟಾಗುತ್ತೆ 84 ಡಿವೈಡೆಡ್ ಬೈ 12 ಪ್ಲಸ್ 1. 12 ಒಂದ್ರಲ್ಲೇ 12 ಎಷ್ಟು 84 ಅಂದ್ರೆ 12 84, 7ಕ್ಕೆ 1 ಪ್ಲಸ್ ಮಾಡಿದ್ರಿ ಅಂತ ಎಷ್ಟಾಗುತ್ತೆ ಹೇಳ್ರಿ 8. ಆಪ್ಷನ್ ಯಾವುದು ಅಂತ ಆಪ್ಷನ್ ಯಾವುದು ಸರಿ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ ಈ ರೀತಿ ಪ್ರಶ್ನೆ ಅದ, ಏನೈತಿ ಅಂದ್ರೆ ಇದೊಂದು ಸಿರೀಸ್ ಅದ ರೀ. ಓಕೆ, ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನ್ಸ್ಬೋದು. ಬಟ್ ಇದಕ್ಕೊಂದು ಟ್ರಿಕ್ ಹೇಳ್ಕೊಡ್ತೀನಿ ನಾನು. ಈ ರೀತಿ ಪ್ರಶ್ನೆಗಳು ಬಂದು ಅಂತಾರೆ ಯಾವಾಗ ಒಂದ್ಸರಿ ಕೇಳ್ತಿರ್ತಾರ. ನೋಡ್ರಿ ಏನದ ಅಂತಾರ 1 ಡಿವೈಡೆಡ್ ಬೈ 1 ಇಂಟು 4 ಅದ ಪ್ಲಸ್ ಅದ, 1 ಡಿವೈಡ್ ಬೈ 4 ಇಂಟು 7 ಅದ ಪ್ಲಸ್ ಅದ, 1 ಡಿವೈಡ್ ಬೈ 7 ಇಂಟು 10 ಅದ. ಹಿಂಗೆ ಕಂಟಿನ್ಯೂ ಎಲ್ಲಿ ತನ ಆಗೈತಿ ಅಂತಾರ 97 ಇಂಟು 100 ತನ ಆಗ್ಯದ. ನೋಡಿ ಇಲ್ಲಿ ನಾವು ಇದನ್ನ ಏನ್ ಮಾಡ್ಕೋಬೇಕಾಗ್ತದ ಅಂತಾರೆ, ಇದನ್ನ ಹೊಡೆದಿಟ್ಕೋಬೇಕಾಗ್ತದ, ಆಮೇಲೆ LCM ತಗೋಬೇಕಾಗ್ತದ, ಮತ್ತೆ ಎಷ್ಟು ಡಿಫ್ರೆನ್ಸ್ ಐತಿ ಚೆಕ್ ಮಾಡ್ಕೋಬೇಕಾಗ್ತದ. ಅಷ್ಟೆಲ್ಲ ಮಾಡ್ಕೊಂಡು ಕುಂದ್ರಕ್ಕಿಂತ ಈ ರೀತಿ ಕ್ವಶನ್ ಬಂದಿತ್ತು ಅಂತ ನೋಡ್ರಿ ಮ್ಯಾಲ ಒಂದಿರ್ಬೇಕು. ಫಸ್ಟ್ ನಾವ್ ಏನ್ ಮಾಡ್ಕೋಬೇಕಂದ್ರೆ ಒಂದು ಟ್ರಿಕ್ ಅದ. ಇದಕ್ಕೆ ಟ್ರಿಕ್ ಏನೈತಿ ಅಂತ ಒಂದು ಸಣ್ಣದ ಫಾರ್ಮುಲಾ ಬರ್ತದೆ. ಇದನ್ನ ಏನಾದ್ರು ನೀವು ಬಿಡಿಸ್ರಿ ಅಂದ್ರೆ ಒಂದು ಸ್ವಲ್ಪ ಹೆವಿನೂ ಆಗ್ಬೋದಿದ್ದ, ಅದಕ್ಕೆ ಟ್ರಿಕ್ ಹೇಳ್ಬಿಡ್ತೀನಿ ಡೈರೆಕ್ಟ್. ಓಕೆ, ಏನ್ ಮಾಡ್ಕೋಬೇಕು ಅಂತಾರ ಫಸ್ಟ್ 1 ಡಿವೈಡೆಡ್ ಬೈ ಡಿಫ್ರೆನ್ಸ್.
ಯಾವ್ದ್ರ ಡಿಫ್ರೆನ್ಸ್ ಅಂತ ಹೇಳ್ತೀನಿ ಆಮೇಲೆ. ಇಂಟು ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ 1 ಡಿವೈಡೆಡ್ ಬೈ ಫಸ್ಟ್ ಟರ್ಮ್, ಅಂದ್ರೆ ಫಸ್ಟ್ ಟರ್ಮ್ ಮೈನಸ್ 1 ಡಿವೈಡೆಡ್ ಬೈ ಲಾಸ್ಟ್ ಟರ್ಮ್, ಅಂದ್ರೆ ಲಾಸ್ಟ್ ಟರ್ಮ್ ಇದು ತಗೋಬೇಕು. ಇದು ತೊಗೊಂಡ್ರೆ ಅಂದ್ರೆ ನಮ್ಗೆ ಆನ್ಸರ್ ಡೈರೆಕ್ಟ್ ಸಿಕ್ಬಿಡುತ್ತೆ. ಓಕೆ, ಹಾಗಾದ್ರೆ ಈ ಡಿಫ್ರೆನ್ಸ್ ಅಂದ್ರೆ ಏನು, ಯಾವ್ದ್ರ ಡಿಫ್ರೆನ್ಸ್ ತಗೋಬೇಕು ನೋಡ್ರಿ. ಇವಾಗ ಇಲ್ಲಿ 1 ಮತ್ತು 4 ಅದ, ಇಲ್ಲಿ 4 ಮತ್ತು 7 ಅದ, 7 ಮತ್ತು 10 ಅದ. ನೋಡ್ರಿ ಇಲ್ಲಿ 1 ಮತ್ತು 4ಕ್ಕೆ ಡಿಫ್ರೆನ್ಸ್ ಎಷ್ಟೈತಿ? 3 ಐತಿ. 4 ಮತ್ತು 7ಕ್ಕೆ ಡಿಫ್ರೆನ್ಸ್ ಎಷ್ಟೈತಿ? 3 ಐತಿ. 7 ಮತ್ತು 10ಕ್ಕೆ ಡಿಫ್ರೆನ್ಸ್ 3. ಹಂಗೆ ಸೀರೀಸ್ ಕಂಟಿನ್ಯೂ ಆದಾಗ ಇಲ್ಲೂ ಕೂಡ ಡಿಫ್ರೆನ್ಸ್ ಎಷ್ಟೈತಿ? 3 ಐತಿ. ಅಂದ್ರೆ ಡಿಫ್ರೆನ್ಸ್ ಸೇಮ್ ಐತಿ. ಜಸ್ಟ್ ಏನು ಮಾಡ್ರಿ ಅಂದ್ರೆ 1 ಡಿವೈಡ್ ಬೈ ಡಿಫ್ರೆನ್ಸ್ ಎಷ್ಟೈತಿ ಅಂತಾರ ಇದೇ ಐತಿ 1 ಡಿವೈಡೆಡ್ ಬೈ 3 ಫ್ಲವರ್ ಬ್ರಾಕೆಟ್. ಇನ್ನು 1 ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಅಂತಾರೆ ಎಷ್ಟೈತ್ರಿ? 1 ಐತಿ. ಇನ್ನು ಲಾಸ್ಟ್ ಟರ್ಮ್ ಅಂತಾರೆ ಎಷ್ಟೈತಿ? 2 ಐತಿ. ಓಕೆ, ಜಸ್ಟ್ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್. ಅಂದ್ರೆ 1 ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಎಷ್ಟೈತಿ ಅಂತಾರೆ 1 ಐತಿ ಮೈನಸ್. ಇನ್ನು 1 ಡಿವೈಡೆಡ್ ಬೈ ಲಾಸ್ಟ್ ಟರ್ಮ್ ಎಷ್ಟೈತಿ ಅಂತಾರೆ 100. ಈಗ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಹಂಗಾರೆ ಇದನ್ನ 1 ಡಿವೈಡ್ ಬೈ 1 ಮೈನಸ್ 1 ಡಿವೈಡ್ ಬೈ 100. ಇದನ್ನ ಮೈನಸ್ ಮಾಡಬೇಕು ಅಂತಾರ ಫಸ್ಟ್ ನಮ್ಗೆ ಏನು ಬರಬೇಕು ಅಂತಾರೆ, ಇಲ್ಲಿ ಫ್ರಾಕ್ಷನ್ಸ್ ಒಳಗೆ ಇದ್ದಿದ್ದು ಮೈನಸ್ ಮಾಡ್ಬೇಕಂತ ನಮ್ಗೆ ಏನು ಮಾಡಕ್ಕೆ ಬರ್ಬೇಕು ಹೇಳ್ರಿ? LCM ತೆಗೆದು ಮೈನಸ್ ಮಾಡ್ಲಿಕ್ಕೆ ಬರ್ಬೇಕು. ನಿಮ್ಗೆ ಏನಾರ ಇದೆ LCM ತೆಗೆದು ಕನ್ಫ್ಯೂಸ್ ಇತ್ತು ಅಂತಾರ ವಿಡಿಯೋದೊಳಗೆ ಪ್ಲೇ ಲಿಸ್ಟ್ ಒಳಗೆ ಹೋದ್ರಿ ಅಂತಾರ. ಒಂದಿಷ್ಟು ಪ್ಲೇ ಲಿಸ್ಟ್ ಒಳಗೆ ಕಡ್ತಾ ಹೊಡೆಯೋದು ಹೆಂಗೆ ಅಂತೇಳಿ ಒಂದು ವಿಡಿಯೋ ಅದ. ಆ ಪ್ಲೇ ಲಿಸ್ಟ್ ಒಳಗೆ 8 ವಿಡಿಯೋ ಅದಾವ. ಅದ್ರೊಳಗೆಲ್ಲ ನಾನು ಇಂಥವು ಮೈನಸ್ ಮಾಡೋದು ಹೆಂಗೆ, ಪ್ಲಸ್ ಮಾಡೋದು ಹೆಂಗೆ, ಇಂಟು ಮಾಡೋದು ಹೆಂಗೆ, ಡಿವೈಡ್ ಮಾಡೋದು ಹೆಂಗೆ, ಡೆಸಿಮಲ್ ಒಳಗೆ ಇದ್ದು ಅವೆಲ್ಲನೂ ನೀಟಾಗಿ ಹೇಳ್ಕೊಡ್ತೀನಿ. ಸ್ವಲ್ಪ ನೋಡ್ಕೊಂಡ್ರಿ ಅಂತಾರ ಈಜಿ ಆಗ್ಬೋದು. ಓಕೆ, ಹಾಗಾದ್ರೆ ನೋಡ್ರಿ ಇವಾಗ ಈ ಫಸ್ಟ್ ಇದನ್ನು ಮೈನಸ್ ಮಾಡ್ಕೊಳ್ಳಿ. 1 ಡಿವೈಡೆಡ್ ಬೈ 1 ಮೈನಸ್ 1 ಡಿವೈಡೆಡ್ ಬೈ 100 ಅಂತಂದಾಗ ಛೇದ ಸೇಮ್ ಇತ್ತು ಅಂದ್ರೆ ಡೈರೆಕ್ಟ್ ಬರ್ಕೊಂತೀವಿ. ಇಲ್ಲ ಅಂತಾರ ಈ ಎರಡು ತರದ್ದು LCM ತೆಗಿತೀವಿ. LCM ತೆಗೆದ್ರಿ ಅಂತ ನೋಡ್ರಿ 1 ಮತ್ತು 100 LCM ಎಷ್ಟಾಕೈತಿ ಅಂತ 100 ಆಗ್ತದೆ. ಓಕೆ, ಇನ್ನು ನೆಕ್ಸ್ಟ್ 1 ಎಷ್ಟರಲ್ಲೇ 100 ಅಂತಾರ 1 100ಲೆ 100 ಅದನ್ನ ಇಂಟು ಮಾಡ್ಕೋಬೇಕಿಲ್ಲಿ. ಇನ್ನು 100 ಎಷ್ಟರಲ್ಲೇ 100 ಅಂತಾರ 100 1ರಲ್ಲೇ 100 ಅದನ್ನ ಇಂಟು ಮಾಡ್ಕೋಬೇಕು. ನೋಡ್ರಿ 1 ಇಂಟು 100 ಅಂತಾರ 100 ಆಗುತ್ತಾ, ಮೈನಸ್ ಅದ ಮೈನಸ್ ಆಗ್ತಿ 1 ಇಂಟು 1 ಅಂತಾರ 1 ಆಗುತ್ತೆ. ನೋಡಿ ಇವಾಗ 100 ಮೈನಸ್ 1 ಅಂತಾರೆ ಎಷ್ಟಾಗುತ್ತೆ ಹೇಳ್ರಿ? 99 ಆಗುತ್ತೆ. ಹಾಗಾದ್ರೆ ಇದ್ರದ್ದು ಆನ್ಸರ್ ಎಷ್ಟು ಅಂತ ಹೇಳ್ರಿ? ಇವಾಗ 99 ಡಿವೈಡೆಡ್ ಬೈ 100 ಅಂತೇಳಿ ಬಂತು. ಈಗ ಜಸ್ಟ್ 1/3 ಇಲ್ಲಿ ಬ್ರಾಕೆಟ್ ಐತಿ ಅಂದ್ರೆ ಇದ್ರ ಅರ್ಥ ಏನು ಹೇಳ್ರಿ? ಇಂಟು ಐತಿ ಅಂತ ಅರ್ಥ. ಇಂಟು 99 ಡಿವೈಡೆಡ್ ಬೈ ಎಷ್ಟು? 100. ಇವಾಗ ಇದನ್ನ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ 3 1ರಲ್ಲೇ 3 3 3ಲೆ 9 3 3ಲೆ 9. ಅದರ ಆನ್ಸರ್ ಎಷ್ಟಾಕೈತಿ ಅಂತಾರ 33 ಡಿವೈಡೆಡ್ ಬೈ 100. ಇದು ಆನ್ಸರ್ ಸರಿ. ಅಂದ್ರೆ ಯಾವ ಆಪ್ಷನ್ ಅಂತಾರ ಆಪ್ಷನ್ ಬಿ ಅನ್ನೋದು ಸರಿ ಆಗ್ತದೆ. ಹಾಗಾದ್ರೆ ಇದೇ ರಿಲೇಟೆಡ್ ನಿಮ್ಮ ಎಕ್ಸಾಮ್ನಾಗ ಇರ್ತಕ್ಕಂಥ ಒಂದು ಪ್ರಶ್ನೆ ಯಾವ ರೀತಿ ಐತಿ ಅಂತ ಈ ರೀತಿ ಅದ. ಇದ್ರ ಆನ್ಸರ್ ಎಷ್ಟು ಬರ್ತೈತಿ, ಬಟ್ ಹೆಂಗೆ ಬರ್ತೈತಿ ಅಂತ ಹೇಳಿ ನೋಡೋಣ, ಸಾಲ್ವ್ ಮಾಡಿ. ಓಕೆ ನೋಡ್ರಿ ಹೇಳ್ತೀನಿ ಇಲ್ಲಿ, ಬಟ್ ಇಲ್ಲಿ ಏನಿಲ್ಲ 1 1 ಇಲ್ಲ, ಬಟ್ 2 ಐತಿ. ಹಂಗಾರೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ? ಓಕೆ ನೋಡ್ರಿ ಹೇಳ್ತೀನಿ ನೋಡ್ರಿ. ನೋಡ್ರಿ ಏನದ ಅಂತಾರ 2 ಡಿವೈಡೆಡ್ ಬೈ 1 ಇಂಟು 3 ಅದ. ಹಂಗಾರೆ ಈಗ 2 ಡಿವೈಡ್ ಬೈ 1 ಇಂಟು 3 ಅದ, 2 ಡಿವೈಡ್ ಬೈ 3 ಇಂಟು 5 ಅದ, 2 ಡಿವೈಡ್ ಬೈ 5 ಇಂಟು 7 ಅದ, 2 ಡಿವೈಡ್ ಬೈ 99 ಇಂಟು 101 ಅದ. ಇಲ್ಲಿ ಡಿಫರೆನ್ಸ್ ಎಷ್ಟು ಅದ ರೀ? 2 ಅದ, ಇಲ್ಲೂ 2 ಅದ, ಇಲ್ಲೂ 2 ಅದ, ಇಲ್ಲೂ 2. ಡಿಫರೆನ್ಸ್ 2 ಅದ. ಬಟ್ ಇಲ್ಲಿ 2 2 2 2 2 ಅಂತ ಐತಿ. ಅದಕ್ಕೆ ಏನು ಮಾಡ್ರಿ ಅಂತಾರ ಈ 2 ಅನ್ನೋದನ್ನ ಕಾಮನ್ ತಕೊಂಡು ಮೇಲೆ ಏನು ಮಾಡ್ರಿ ಅಂತಾರೆ 1 ಅಂತ ಬರ್ಕೊಳ್ರಿ. ಅಂದ್ರೆ ಯಾವ ರೀತಿ ಹೇಳ್ರಿ? ಈ 2 ಅನ್ನೋದನ್ನ ಏನು ಮಾಡ್ರಿ ಅಂತಾರೆ ಕಾಮನ್ ತಗೊಳ್ರಿ. ಈಗ ಇಲ್ಲಿ 2 ಇದ್ದಿದ್ದು ಕಾಮನ್ ತಗೊಂಡಿವಿ, ಅದಕ್ಕೆ ಏನು ಮಾಡ್ರಿ ಅಂತಾರೆ 1 ಡಿವೈಡೆಡ್ ಬೈ 1 ಇಂಟು 3 ಪ್ಲಸ್ 1 ಡಿವೈಡೆಡ್ ಬೈ 3 ಇಂಟು 5 ಪ್ಲಸ್ ನೆಕ್ಸ್ಟ್ 2 ಡಿವೈಡೆಡ್ ಬೈ 5 ಇಂಟು 7 ಪ್ಲಸ್ ಹಿಂಗ ಸೀರೀಸ್ ಕಂಟಿನ್ಯೂ ಆಯಿತು ಅಂತ ನೋಡ್ರಿ. ಎಲ್ಲಿಸ್ತಾನ ಸರಿ 2 ತೊಗೋಬಾರ್ದು, ಎಷ್ಟು ತೊಗೋಬೇಕು? 2 ಕಾಮನ್ ತಗೊಂಡಿವಿ ಅಂತಾರೆ ಎಷ್ಟು ತೊಗೋಬೇಕು ಹೇಳ್ರಿ? 1 ತೊಗೋಬೇಕು. ನೆಕ್ಸ್ಟ್ 1 ಡಿವೈಡೆಡ್ ಬೈ 99 ಇಂಟು 101 ಇಷ್ಟು ಬರ್ಕೊಂಡ್ರಿ. ಇವಾಗ ಇನ್ನು ಇದಾದ ನಂತರ ಈಗ ನೋಡ್ರಿ 2 ಕಾಮನ್ ತಗೊಂಡಿವಿ ಇರಲಿ. ನಾನು ನಿಮ್ಗೆ ಒಂದೇನು ಹೇಳಿದೆ ಲಾಜಿಕಲ್ಲಿ 1 ಡಿವೈಡೆಡ್ ಬೈ ಡಿಫ್ರೆನ್ಸ್ ಇಂಟು 1 ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಮೈನಸ್ 1 ಡಿವೈಡೆಡ್ ಬೈ ಲಾಸ್ಟ್ ಟರ್ಮ್. ಅವ್ರು ನೋಡಿ ಇವಾಗ ಏನು ಹೇಳಿದೆ ಅಂತಾರೆ 1 ಡಿವೈಡೆಡ್ ಬೈ ಡಿಫ್ರೆನ್ಸ್ ಇಂಟು ಬ್ರಾಕೆಟ್ 1 ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಮೈನಸ್ 1 ಡಿವೈಡೆಡ್ ಬೈ ಲಾಸ್ಟ್ ಟರ್ಮ್. ಓಕೆ ಈಗ ಹಂಗಾರೆ ನೋಡಿ 2 ಐತಿ, 2 ಮೊದಲು ಹಂಗೆ ಆಸ್ ಇಟ್ ಈಸ್ ಬರ್ಕೊಳ್ರಿ. ನೆಕ್ಸ್ಟ್ ಏನು ಇಲ್ಲ ಅಂತ ಇಂಟು ಬರ್ಕೊಳ್ರಿ. ನೆಕ್ಸ್ಟ್ ಏನದ ಅಂದ್ರೆ 1 ಡಿವೈಡ್ ಬೈ ಡಿಫ್ರೆನ್ಸ್. ಡಿಫ್ರೆನ್ಸ್ ಎಷ್ಟು ಅದ? 2 2 2 ಅದ. 1 ಡಿವೈಡೆಡ್ ಬೈ 2 ಫ್ಲವರ್ ಬ್ರಾಕೆಟ್ ಅಂದ್ರೆ ಇಂಟು ಅಂತ ಅರ್ಥ.
ಇನ್ನು 1 ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಅಂತ ನೋಡಿ, ಫಸ್ಟ್ ಟರ್ಮ್ ಎಷ್ಟದ 1 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 1. ನೆಕ್ಸ್ಟ್ ಮೈನಸ್ 1 ಡಿವೈಡೆಡ್ ಬೈ ಏನಂತಂದ್ರೆ ಲಾಸ್ಟ್ ಟರ್ಮ್ ಎಷ್ಟದ 101 ಡಿವೈಡೆಡ್ ಬೈ 101. ಸೇಮ್ ಆಸ್ ಇಟ್ ಇಸ್ ಇದೆ. ಹಿಂಗೆ ನಾವು ಏನು ಮಾಡಿದ್ವಿ ಆಗಲೇ ಎಲ್ ಸಿ ಎಮ್ ತೆಗೆದಿದ್ವಲ್ಲ, ಅದೇ ಪ್ರಕಾರ ಏನು ಮಾಡ್ರಿ ಅಂತಾರೆ, ಎಲ್ ಸಿ ಎಮ್ ತೆಗಿರಿ ಎಷ್ಟಾಗುತ್ತೆ ಅಂತೇಳಿ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನೋಡಿ. ಇಲ್ಲಿ ಫಸ್ಟ್ ಇದನ್ನು ತಗೊಳ್ರಿ, 1 ಡಿವೈಡೆಡ್ ಬೈ 1 ಮೈನಸ್ 1 ಡಿವೈಡೆಡ್ ಬೈ 101. ಎಲ್ ಸಿ ಎಮ್ ಎಷ್ಟಾಗ್ತದೆ, ಎರಡು ಥರದ್ದು 101 ಆಗ್ತದೆ. ಈ ಒಂದು ಎಷ್ಟರಲ್ಲೇ ಅಂತಾರ, 101 ಒಂದರಲ್ಲೇ ಅಂದರೆ 2 ಇಂಟು ಮಾಡ್ಕೊಂಡು ಇಲ್ಲಿ 101 ಎಷ್ಟರಲ್ಲೇ ಅಂತಾರೆ, 101 ಒಂದರಲ್ಲಿ. 1 ಇಂಟು 101 ಅಂತ ನೋಡ್ರಿ ಎಷ್ಟಾಗುತ್ತೆ, 101 ಆಗುತ್ತೆ. ಮೈನಸ್ ಅದು ಮೈನಸ್ ಮಾಡಿರಿ, 1 ಇಂಟು 1 ಅಂತಾರೆ 1 ಆಗುತ್ತೆ. 101 ಒಳಗೆ 1 ಮೈನಸ್ ಮಾಡಿದ್ರೆ ಅಂತ ಎಷ್ಟಾಗುತ್ತೆ ರೀ, 100 ಡಿವೈಡ್ ಬೈ 101 ಅಂತ ಆಗುತ್ತೆ. ಇಲ್ಲಿ ಇದ್ರದ್ದು ಎಷ್ಟಾಯಿತು ಅಂದ್ರೆ 100 ಡಿವೈಡ್ ಬೈ 101. ಬಟ್ ಇಲ್ಲಿ ನೋಡಿರಿ ಈ ಟು ಕ್ಯಾನ್ಸಲ್, ಇಲ್ಲಿ 1 ಬರ್ಕೊಂಡ್ರು ನಡೀತದ, ಬಿಟ್ರು ನಡೀತದೆ. ಅಂದರೆ ಜಸ್ಟ್ ಇದ್ರಲ್ಲಿ ಎಷ್ಟು ಬಂದೈತಿ ಇವಾಗ 1 ಇಂಟು 100 ಡಿವೈಡೆಡ್ ಬೈ 101 ಅಂತ ಆನ್ಸರ್ ಎಷ್ಟಾಗುತ್ತೆ ಹೇಳ್ರಿ, ಮತ್ತೆ ಅಷ್ಟೇ ಆಗುತ್ತೆ. ಅದೇ ಯಾವುದು ಅಂತಾರೆ ಆಪ್ಷನ್, ಲಾಸ್ಟ್ ಆಪ್ಷನ್ಸ್. ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ಜಸ್ಟ್ ಇದೊಂದು ಸ್ವಲ್ಪ ನೆನಪಿಟ್ಟುಕೊಂಡ್ರಿ ಅಂತ ನಿಮ್ಗೆ ಈಸಿ ಆಗ್ಬೋದು, ಮತ್ತು ಯಾವುದೇ ಎಕ್ಸಾಮ್ ಆದ್ರೂ ಕೇಳ್ಬೋದು. ನೋಡಿ NTPC ಒಳಗೆ ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು. ಸ್ವಲ್ಪ ಏನು ಮಾಡ್ರಿ ಅಂತಾರೆ ಕೇರ್ಫುಲ್ಲಿಂದ ಬಿಡಿಸ್ಕೊಡ್ರಿ. ಯಾಕಂದ್ರೆ ALP ಒಳಗೆ ಕೇಳ್ತಾರ ಅಂತ ನೆಕ್ಸ್ಟ್ NTPC ಒಳಗೂ ಕೇಳ್ತಾರೆ. ALP ಒಳಗೆ ಇಂಥವು ಆಲ್ರೆಡಿ ಕ್ವಶನ್ಸನ್ನು ಕೇಳಿದಾರೆ. ನೆಕ್ಸ್ಟ್ NTPC ಒಳಗೆ ಕೇಳ್ಬೋದು. ನೆಕ್ಸ್ಟ್ ಯಾವುದಕ್ಕಂತಾರೆ ಒಂದು ಸ್ವಲ್ಪ ಇದನ್ನು ಬರೆದಿಟ್ಕೊಡ್ರಿ ಅಂತ ಬೆಟರ್. ಓಕೆ, ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್ ನೋಡ್ರಿ, ಇದು ಒಂದು ಮೆನ್ಸುರೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಒಂದೊಂದು ಪ್ರಶ್ನೆಗಳನ್ನು ನಾವು ಏನೂ ಕ್ಯಾಲ್ಕುಲೇಷನ್ ಗೊತ್ತಾಗಲಿಲ್ಲ ಅಂತಲೂ ಈಸಿಯಾಗಿ ಹಾಕ್ಬೋದು. ಬಟ್ ಈ ಪ್ರಶ್ನೆ ಹಾಕ್ಬೋದು ಅಂತೇಳಿ ಎಲ್ಲ ಪ್ರಶ್ನೆಗಳನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಅದನ್ನು ಇದು ಆನ್ಸರ್ ಎಷ್ಟು ಆಗ್ಬೋದು ಅಂತ ಗೆಸ್ ಮಾಡಿದಾಗ ನೋಡ್ರಿ, ಇಲ್ಲಿ ಒಂದೊಂದು ಸಾರಿ ಯಾವ ರೀತಿ ಕರೆಕ್ಟ್ ಆಗ್ತಿರ್ತಾವ ಅಂತಾರ. ಇಲ್ಲಿ ಏನದ ಅಂತ ನೋಡ್ರಿ, ಫಸ್ಟ್ ಒಂದು ವೃತ್ತದ ಪರಿಧಿ ಮತ್ತು ವ್ಯಾಸದ ನಡುವಿನ ವ್ಯತ್ಯಾಸವು 12 ಸೆಂಟಿಮೀಟರ್. ಕ್ವಶನ್ ಡಿಫಿಕಲ್ಟ್ ಅನಿಸ್ತೈತಿ, ಬಟ್ ಡೈರೆಕ್ಟ್ ಆನ್ಸರ್ ಹಾಕಿದ್ರೆ ಈಸಿ ಆಗುತ್ತೆ. ಬಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೂ ಸ್ವಲ್ಪ ಹೆವಿ ಆಗುತ್ತೆ. ಬಟ್ ಎಲ್ಲ ಹೆವಿನೇ ಇರೋದಿಲ್ಲ. ನೋಡ್ರಿ, 20 ಕ್ವಶನ್ಸ್ ಇದ್ದಿರ್ತಾವ ಅಂತಾರೆ. 20ರಾಗ ಒಂದು 10 ಅಂತೂ ಈಸಿ ಇದ್ದೇ ಇರ್ತಾವೆ, ಒಂದು 5 ಮೀಡಿಯಮ್ ಲೆವೆಲ್ ಇದ್ದಿರ್ತಾವ. ಇನ್ನೊಂದು 3-4 ಕ್ವಶನ್ ಏನಾಗ್ತಾವ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ ಬಂದೇ ಬರ್ತಾವ. ಸ್ವಲ್ಪ ಕ್ಯಾಲ್ಕುಲೇಷನ್ ಹೆವಿ ಆದ್ರೂ ಕೂಡ ನಾವೇನು ಮಾಡ್ಕೋಬೇಕಾಗ್ತಂತ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಈಸಿ ಕ್ವಶನ್ಸ್ ಅಷ್ಟೇ ತೊಗೊಂಡು ಬಂದಿಲ್ಲ, ಶಿಫ್ಟ್ ವೈಸ್ ಕ್ವಶನ್ಸ್ ಅದಾವ ಅಂತಂದ್ರೆ ಪ್ರತಿಯೊಂದು ಕ್ವಶನನ್ನು ಬಿಡಿಸಾಕತ್ತೀನಿ. ಸ್ವಲ್ಪ ಡಿಫಿಕಲ್ಟ್ ಇದ್ರೂ ಕೂಡ ಸ್ವಲ್ಪ ಸಮಾಧಾನದಿಂದ ಪೇಷನ್ಸ್ಲಿ ಕೊಂಡು ತಿಳ್ಕೊಂಡ್ರಿ ಅಂತ ಅರ್ಥ ಆಗ್ತದೆ. ಓಕೆ, ಎಸ್. ಹಾಗೆ ನೋಡ್ರಿ, ಇಲ್ಲಿ ಈ ವೃತ್ತದ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರೆ. ಅಂದ್ರೆ ನಾವಿಲ್ಲಿ ಒಂದೊಂದು ಸಾರಿ ಆನ್ಸರ್ ಹೆಂಗೆ ಈಸಿ ಆಗ್ತಾವ ಅಂದ್ರೆ, ಈ ನೋಡ್ರಿ 12ರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆ, 12ದ ಡಿವಿಸಿಬಿಲಿಟಿ ರೂಲ್ ಏನದ ಅಂತಾರ. ಈ 12ರಿಂದ ಇದ್ರೊಳಗೆ ಯಾವ ಭಾಗ ಹೋಗ್ತದ ಸಂಖ್ಯೆ ಗೆಸ್ ಮಾಡಿದಾಗ ನೋಡ್ರಿ, ಯಾವ ಭಾಗ ಹೋಗ್ತದ 12ರಿಂದ, ಇದು ಅಂತೂ ಹೋಗಲ್ಲ 12ರಿಂದ. ನೆಕ್ಸ್ಟ್ ನೋಡ್ರಿ, ಇವಾಗ 12 24, ನೆಕ್ಸ್ಟ್ ಇದು ಹೋಗ್ತದೆ ನೋಡ್ರಿ 12 2 24 ಹೋಗ್ತದೆ. ಇದು ಪಾಯಿಂಟ್ ಒಳಗೈತೆ, 12 ಪಾಯಿಂಟ್ ತೆಗೆದು ಕಟ್ತಾ ಹೊಡೆದ್ರಿ ಅಂದ್ರೆ ಹೋಗ್ಬೋದು. ಬಟ್ ಇದು ಹೋಗಲ್ಲ. ನೆಕ್ಸ್ಟ್ ನೋಡ್ರಿ, 12 ಎಷ್ಟರಲ್ಲಿ ಅಂತಾರೆ, ಈ 26 ಐತೆ ಅಂತ ನೋಡ್ರಿ, 12 2 24, 8 ಉಳಿತದೆ 82 ಆಗ್ತದೆ, 12 72, 106 ಆಗ್ತದೆ, ಹೋಗೋದಿಲ್ಲ ಇದು ಕೂಡ. ಈಗ ಹಂಗಾರೆ ಇದು ಹೋಗ್ತೈತಿ ಅಂತಾರೆ, ಇದು ಆನ್ಸರ್ ಆಗ್ಬೋದು. ಅಟ್ಲೀಸ್ಟ್ ನಮಗೆ ಏನೂ ಗೊತ್ತಾಗಲಿಲ್ಲ ಅಂತಂದಾಗ ಈ ರೀತಿ ಆದ್ರೂ ನಾವು ಏನು ಮಾಡ್ಬೋದು ಅಂತಾರೆ, ಆನ್ಸರನ್ನು ಹಾಕ್ಬೋದು. ಬಟ್ ಎಲ್ಲ ಟರ್ನ ಕೇಳಿರೋದಿಲ್ಲ. ಓಕೆ, ಬಟ್ ಹಿಂಗೆ ಎಲ್ಲ ಹೋಗೋದಿಲ್ಲ ಅಂದ್ರೆ ಇದು ನಿಯರೆಸ್ಟ್ ಆನ್ಸರ್ ಅಂತೇಳಿ ಹಾಕ್ಬೋದು. ಬಟ್ ಬಿಡಿಸೋ ಪ್ರೊಸೀಜರ್ ಹೇಳ್ತೀನಿ ಯಾವ ರೀತಿ ಐತೆ ಅಂತ ನೋಡ್ಕೊಂಡು. ಫಸ್ಟ್ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ, ಸ್ವಲ್ಪ ಕುಂತು ಕೇಳಿದ್ರೆ ಅಂತಾರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಯಾರಿಗೆ ಬೇಸಿಕ್ ಗೊತ್ತಿರ್ತದ ಅವ್ರು. ಓಕೆ, ನೋಡ್ರಿ, ಏನೈತಿ ಅಂತಾರ, ಒಂದು ವೃತ್ತದ ಪರಿಧಿ ಅಂತಾರೆ ಏನು ಹೇಳ್ರಿ, ಒಂದು ಸರ್ಕಲ್ನ ಸುತ್ತಳತೆ. ಮತ್ತು ವ್ಯಾಸ ಅಂತಾರೆ ಏನು ಹೇಳ್ರಿ, ಡಯಾಮೀಟರ್ದ ನಡುವಿನ ವ್ಯತ್ಯಾಸ, ಎರಡು ಥರದ್ದು ಡಿಫ್ರೆನ್ಸ್ ಎಷ್ಟೈತಿ ಅಂತಾರ 12 ಸೆಂಟಿಮೀಟರ್. ಎರಡು ಥರದ್ದು ಡಿಫ್ರೆನ್ಸ್ ಎಷ್ಟದ ಹೇಳ್ರಿ, 12 ಸೆಂಟಿಮೀಟರ್ ಅದ. ಹಾಗಾದ್ರೆ ನಮಗೇನು ಬೇಕಾಗಿತ್ತು ಅಂದ್ರೆ ಈ ವೃತ್ತದ ವಿಸ್ತೀರ್ಣ ಬೇಕಾಗಿತ್ತು. ವಿಸ್ತೀರ್ಣ ಎಷ್ಟು? ವಿಸ್ತೀರ್ಣ ನೋಡಿ, ಫಸ್ಟ್ ಒಂದು ಸರ್ಕಲ್ ಐತಿ ಅಂತಾರ. ಈ ಸರ್ಕಲ್ನ ಏನು ಕೊಟ್ಟಿದಾರ ಅಂದ್ರೆ ಪೆರಿಮೀಟರ್. ಅಂದ್ರೆ ಪೆರಿಮೀಟರ್ ಅಂದ್ರೆ ಏನು ಹೇಳ್ರಿ, ಸುತ್ತಳತೆ. ಓಕೆ, ಸರ್ಕಂಫರೆನ್ಸ್ ಅಂದ್ರೂ ಒಂದೇ, ನೆಕ್ಸ್ಟ್ ಸರ್ಕಂಫರೆನ್ಸ್ ಅಂದ್ರೂ ಒಂದೇ, ಪೆರಿಮೀಟರ್ ಅಂದ್ರೂ ಒಂದೇ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಪರಿಧಿ ಅಥವಾ ಸುತ್ತಳತೆ ಅಂತ ಕರಿತೀವಿ. ಇನ್ನು ಡಯಾಮೀಟರ್ ಅಂತಂದ್ರೆ ನೋಡಿ, ಇದೊಂದು ಸರ್ಕಲ್ ಐತಿ. ಈ ಸರ್ಕಲ್ನ ಇಷ್ಟ ತಗೊಂಡ್ರಿ ಅಂತಾರೆ ಇದೇನು ಅಂತಾರೆ ರೇಡಿಯಸ್. ಓಕೆ, ಅದೇ ಇದನ್ನ ಪೂರ್ತಿ ತಗೊಂಡ್ರಿ ಅಂದ್ರೆ ಏನು ಹೇಳ್ರಿ, ಡಯಾಮೀಟರ್. ಇದು ಪೂರ್ತಿ ತಗೊಂಡ್ರೆ ಡಯಾಮೀಟರ್, ಇಷ್ಟ ತಗೊಂಡ್ರೆ ರೇಡಿಯಸ್. ಹಂಗಾರೆ ಇದು ಇಷ್ಟು ತಗೊಂಡ್ರೆ ನೋಡ್ರಿ, ಇವಾಗ ಇದು ಡಯಾಮೀಟರ್ ಐತಿ
ಅದ್ರಾಗ 2 ರೇಡಿಯಸ್ ಅದು ನೋಡ್ರಿ. ಡಯಾಮೀಟರ್ ಅಂದ್ರೂ ಓಕೆ, ಇಲ್ಲ 2 ರೇಡಿಯಸ್ ಅಂದ್ರೂ ಓಕೆ. ಹೌದಾ ಇಲ್ಲ? 2 ರೇಡಿಯಸ್ ಕೂಡಿದ್ರೆ ಡಯಾಮೀಟರ್ ಆಗ್ತದ. ಇದು ಲೆಂತ್ ರಿಲೇಷನ್. ಓಕೆ. ಇನ್ನ ಅವ್ರು ಏನಂತಾರೆ, ಈ ಪೆರಿಮೀಟರ್ ಮತ್ತು ಈ ಡಯಾಮೀಟರ್ ಎರಡತ್ರ ವ್ಯತ್ಯಾಸ ಎಷ್ಟೈತಿ? 12 ಸೆಂಟಿಮೀಟರ್ ಐತಿ. ಹಾಗಾದ್ರೆ ಏನ್ ಕೇಳತ್ತಾರ ಅಂದ್ರೆ ವಿಸ್ತೀರ್ಣ ಫೈಂಡ್ ಔಟ್ ಮಾಡಿ ಹೇಳ್ತಾರ. ಈ ಸರ್ಕಲ್ ಏರಿಯಾ ಕಂಡುಹಿಡಿಬೇಕಾದ್ರೆ ನಮ್ಮ ಫಾರ್ಮುಲಾದ ಪೈ ಆರ್ ಸ್ಕ್ವೇರ್ ಅಂತ ಹೇಳಿ. ಓಕೆ. ಬಟ್ ಪೈ ವ್ಯಾಲ್ಯೂ ಗೊತ್ತೈತಿ 22/7 ಅಂತೇಳಿ ನಾವು ತಗೋಬಹುದು. ಬಟ್ ಆರ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಓಕೆ. ಅವ್ರು ಫಸ್ಟ್ ಇಲ್ಲಿ ನಾವು ರೇಡಿಯಸ್ ಅನ್ನ ಕಂಡು ಹಿಡ್ಕೋಬೇಕಾಗ್ತದ. ಆ ರೇಡಿಯಸ್ ಕಂಡು ಹಿಡ್ಕೋಬೇಕಂತಂದ್ರೆ ಇಲ್ಲೊಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಇದನ್ನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ಬೇಕಂತಾರೆ, ಆ ರೇಡಿಯಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗ್ತದೆ. ಅಂದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡೋದು ನೋಡ್ರಿ. ಇದು ಡಿಫ್ರೆನ್ಸ್ ಅದ. ಯಾವ್ದಾದ್ರು ಡಿಫ್ರೆನ್ಸ್ ಅಂದ್ರೆ ಪೆರಿಮೀಟರ್ ಮತ್ತು ಡಯಾಮೀಟರ್ ಇವೆರಡದ್ದು ಡಿಫ್ರೆನ್ಸ್ ಎಷ್ಟೈತಿ ಅಂತಾರ 12 ಸೆಂಟಿಮೀಟರ್ ಅಂತೇಳಿ. ಹಂಗಾರೆ ಈ ಪೆರಿಮೀಟರ್ ಕಂಡಿಡಿಯೋ ಫಾರ್ಮುಲಾ ಏನೈತಿ? ಇನ್ನು ಡಯಾಮೀಟರ್ ಕಂಡಿಡಿಯೋ ಫಾರ್ಮುಲಾ ಅಂದ್ರೆ ಡಯಾಮೀಟರ್ ಕಂಡಿಡಿಯೋ ಫಾರ್ಮುಲಾ ಇಲ್ಲ, ಜಸ್ಟ್ ಡಯಾಮೀಟರ್ ಅಂತಾರ 2 ರೇಡಿಯಸ್ ಇರ್ತಾವ ಅಂತ ತಗೋಬಹುದು. ಅದ್ರಾಗ ನೋಡ್ರಿ ಯಾವ ರೀತಿ ತಗೋತೀವಿ ಅಂತ. ಈ ಪೆರಿಮೀಟರ್ ಕಂಡಿಡಿಯೋ ಫಾರ್ಮುಲಾ ಏನೈತಿ ಅಂತಾರೆ 2 × π × r ಅಂತೈತಿ. ಡಿಫ್ರೆನ್ಸ್ ಡಯಾಮೀಟರ್ ಅಂತ ನೋಡ್ರಿ, ಅದನ್ನ ನಾ ಏನಂತ ಬರ್ಕೊಂತೀನಿ ಅಂತಾರ ಇದೊಂದು ರೇಡಿಯಸ್, ಇದೊಂದು ರೇಡಿಯಸ್. ಎಷ್ಟು ರೇಡಿಯಸ್ ರೀ? 2 ರೇಡಿಯಸ್ ಅಂತೇಳಿ ಬರ್ಕೊಂತೀನಿ. ಈಕ್ವಲ್ ಟು 12 ಸೆಂಟಿಮೀಟರ್. ಓಕೆ. ಇನ್ನು ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ನಾವೇನು ತಗೋಬಹುದು? ರೇಡಿಯಸ್ ತಗೋಬಹುದು. ಆಮೇಲೆ ಮತ್ತೆ ಇದನ್ನ ಕ್ಯಾಲ್ಕುಲೇಷನ್ ಬರ್ತದೆ. ಓಕೆ. ಹಾಗಾದ್ರೆ ನೋಡಿ ಯಾವ ರೀತಿ ತಗೋಬೇಕು. ಹಾಗಾದ್ರೆ ಇಲ್ಲಿ 2 × π × r ಅದ, ಡಿಫ್ರೆನ್ಸ್ 2r ಅದ. ಈಗ ನಾ ಏನು ಮಾಡ್ತೀನಿ ಅಂತ ನೋಡ್ರಿ, 2r ಅದ, ಇಲ್ಲಿ 2r ಅದ. 2r ಅನ್ನ ಏನು ಮಾಡ್ತೀನಿ ಅಂತಾರೆ ಕಾಮನ್ ತಗೊಂತೀನಿ. 2r ಕಾಮನ್ ತಗೊಂಡೆ ಅಂತಾರ. ಈ ಪೈ ವ್ಯಾಲ್ಯೂ ಎಷ್ಟೈತಿ? ಪೈ ವ್ಯಾಲ್ಯೂ ಎಷ್ಟು ಅಂತಾರ 22/7. ಈ 2r ಅನ್ನ ಈ ಕಡೆ ಕಾಮನ್ ತಗೊಂಡೇನೆ ಅಂದ್ರೆ ಇಲ್ಲಿ ಏನೂ ಇಲ್ಲ ಅಂತ ಏನಿರ್ತದ 1 ಇರ್ತದ. ಮೈನಸ್ ಅದೇ ಆಸ್ ಇಟ್ ಇಸ್ 1 ಅಂತ ಬರಿತೀನಿ. ಈಕ್ವಲ್ ಟು 12 ಸೆಂಟಿಮೀಟರ್ ಅಂತ ಹಂಗ ಬರಿತೀನಿ. ಅರ್ಥ ಆಯ್ತಾ? ನೋಡಿ ಇವಾಗ 2r ಈ ಕಡೆ ಕಾಮನ್ ತಗೊಂಡೆ, ಪೈ ವ್ಯಾಲ್ಯೂ ಹಂಗ 22/7 ಅಂತ ಬರ್ದೆ. ಇಲ್ಲಿ ಏನೂ ಇಲ್ಲ ಅಂತ ಏನು ಬರ್ತೀನಿ ನಾನು 1 ಅಂತ ಬರ್ತೀನಿ. ಈಗ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತಾರ. ನೋಡ್ರಿ ಇವಾಗ ಈ 2r ಅನ್ನ ಹಂಗ ಬರ್ಕೊಂತೀನಿ ಇಂಟು ಈ 22/7 ಇಲ್ಲಿ ಮೈನಸ್ ಅದ. ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತ ನೋಡ್ರಿ, ಜಸ್ಟ್ ಇವಾಗ 7 × 1 ಅಂತಾರ 7. ಈ ಕಡೆ ಮೈನಸ್ ಆಗುತ್ತಾ, 22 ಒಳಗೆ 7 ಮೈನಸ್ ಮಾಡಿದ್ರಿ ಅಂತ 15 ಆಗುತ್ತೆ. 15/7 ಅಂತ ಬರಿತೀವಿ. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ ಅಂತ ನಾವೇನಂತ ಬರ್ತೀವಿ 15/7. ಇಲ್ಲಿ ಯಾವಾಗ ಪ್ಲಸ್ ಇರುತ್ತೋ ಇಂಟು ಮಾಡಿ ಪ್ಲಸ್ ಮಾಡ್ತೀವಿ, ಯಾವಾಗ ಮೈನಸ್ ಇರುತ್ತೋ ಇಂಟು ಮಾಡಿ ಮೈನಸ್ ಮಾಡ್ತೀವಿ, ಡಿಫ್ರೆನ್ಸ್ ತೆಗಿತೀವಿ. ಓಕೆ. ಹಾಗೆ 15/7 ಅಂತ ಆಯಿತು. ಈಕ್ವಲ್ ಟು 12 ಸೆಂಟಿಮೀಟರ್. ನೋಡಿ ಇವಾಗ ಇನ್ನೊಂದು ಸ್ಟೆಪ್ ಮುಂದೆ ಹೋದೆ ಅಂತಾರ. ಇಲ್ಲಿ ಈಕ್ವಲ್ ಟು ಐತಿ ಅಂತ ನೋಡ್ರಿ, ಈ ಕಡೆ ನಾವು ಏನು ಮಾಡ್ಬೋದು, ಕಡಿತ ಹೊಡಿಬೋದು. ನೋಡಿ ಇವಾಗ 2 ಒಂದರಲ್ಲೇ 2 6. ಇನ್ನು ನೆಕ್ಸ್ಟ್ ಈ ಚೇರ್ ಒಳಗೆ ಇದ್ದಿದ್ದು ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಈ ಕಡೆ ಈಕ್ವಲ್ ಟು ಇರ್ತಂದ್ರೆ ಮ್ಯಾಲ ಹೋಗಿ ಇಂಟು ಆಗುತ್ತೆ, ಮ್ಯಾಲ ಇದ್ದಿದ್ದು ಕೆಳಗಡೆ ಬಂದು ಇಂಟು ಆಗುತ್ತೆ. ಅಂದ್ರೆ ಇಲ್ಲಿ ರೇಡಿಯಸ್ ಈಕ್ವಲ್ ಟು ಈ 15 ಬಂದು ಏನಾಗುತ್ತೆ ಅಂದ್ರೆ ಈ ಕಡೆ ಕೆಳಗಡೆ ಬರುತ್ತೆ, ಈ 7 ಹೋಗಿ ಏನಾಗುತ್ತೆ ಈ ಕಡೆ ಇಂಟು ಆಗುತ್ತೆ. 6 × 7 ಅಂದ್ರೆ ಈ 7 ಹೋಗಿ ಏನಾಗುತ್ತೆ ಈ ಕಡೆ ಇಂಟು ಆಗುತ್ತೆ, ಈ 15 ಏನಾಗುತ್ತೆ ಈ ಕಡೆ ಬಂದು ಡಿವೈಡ್ ಆಗುತ್ತೆ. ಇದೇ ಏನು ಅಂತ ರೇಡಿಯಸ್. ಇಷ್ಟ ತಗೊಳ್ಳಿ. ಇನ್ನು ಈ ಫಾರ್ಮುಲಾ ಒಳಗೆ ಫಿಲ್ ಮಾಡಿದ್ರಿ ಅಂತ ಆನ್ಸರ್ ಬರುತ್ತೆ. ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು, ಬಟ್ ಪರ್ಫೆಕ್ಟ್ ಇದ್ರಿ ಅಂತಾರೆ ಸಾಲ್ವ್ ಮಾಡ್ಕೋಬಹುದು. ಓಕೆ. ನೋಡಿ ಇವಾಗ ಪೈ ವ್ಯಾಲ್ಯೂ ಎಷ್ಟು ಅಂತಾರೆ 22/7 ಇಂಟು ಆರ್ ಸ್ಕ್ವೇರ್. ಅಂದ್ರೆ ಆರ್ ವ್ಯಾಲ್ಯೂನೇ ಎಷ್ಟೈತಿ ಅಂತಾರ ಇದ್ರದ್ದು ಸ್ಕ್ವೇರ್ ಮಾಡ್ಕೋಬೇಕಂದ್ರೆ ನೋಡ್ರಿ, ಇದನ್ನ ಇದರ ಸಂಖ್ಯೆಯಿಂದ ಇನ್ನೊಂದ್ಸರಿ ಇಂಟು ಮಾಡ್ಕೋಬೇಕು. ಅಂದ್ರೆ ನಾನು ಇಲ್ಲೇ ಮಾಡ್ತೀನಿ ಅಂದ್ರೆ 6 × 7 ಡಿವೈಡೆಡ್ ಬೈ 50. ಇದು ಒಂದಾಯ್ತಾ. ಈ ಸ್ಕ್ವೇರ್ ಅಂದ್ರೆ ಇನ್ನೊಂದ್ಸರಿ ಇಂಟು ಮಾಡ್ತಾರೆ. 6 × 7 ಡಿವೈಡೆಡ್ ಬೈ 50. ಈಗ ಇದನ್ನೇನು ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು. ನಮಗೆ ಡೈರೆಕ್ಟ್ ಏನು ಸಿಗುತ್ತೆ ಅಂತಾರೆ ಏರಿಯಾ ಸಿಗುತ್ತೆ. ನೋಡಿ ಇವಾಗ ಈ 7 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಕಡ್ತ ಹೊಡೆದ್ರಿ ಅಂತ ನೋಡ್ರಿ, 3 2 6, 3 5 15, 3 2 6, 3 5 15. ಈಗ ನೆಕ್ಸ್ಟ್ ಇಂಟು ಮಾಡ್ಕೊಂಡ್ರಿ ಅಂತ ನೋಡ್ರಿ, 22 2 44, 44 ಡಬಲ್ 88 ಇಂಟು 7. 8 7 56 ಅಂದ್ರೆ 560 ಆಗುತ್ತೆ. 8 7 56, 560 ಪ್ಲಸ್ 56 ಅಂತಾರ 216. 216 ಡಿವೈಡೆಡ್ ಬೈ 5 × 5 ಅಂತಾರ 20. 25 ಒಂದರಲ್ಲೇ ಸಾರಿ 216 ಅಲ್ಲ 616 ನೋಡಿ. 22 44, 44 ಡಬಲ್ 88, 88 ಇಂಟು 7 ಅಂತಾರ 616 ಆಗುತ್ತೆ. ಈ ಕಡ್ತಾ ಹೊಡೀರಿ 25 ಒಂದರಲ್ಲೇ 25 2. ನೋಡಿ ಫಸ್ಟ್ 2 ಇದ್ದಿದ್ದು ಆಪ್ಷನ್ ಎಷ್ಟದಾವ
ಎರಡು ಅದಾವ, ಇವೆರಡು ತರ ಒಂದಾಗುತ್ತೆ. ಯಾಕಂದ್ರೆ ಇಲ್ಲಿ 25ರಲ್ಲಿ ಎಕ್ಸಾಕ್ಟ್ ಭಾಗ ಹೋಗೋದಿಲ್ಲ, ಆನ್ಸರ್ ಪಾಯಿಂಟ್ ಒಳಗೆ ಇದೇ ಸಿಗುತ್ತೆ ಅಂತೇಳಿ ನಾವು ಆನ್ಸರ್ ಅನ್ನ ಹೇಳ್ತಿರ್ಬೋದು. ಓಕೆ ನೋಡಿ, 25 ಎರಡರಲ್ಲಿ 50, ಇನ್ನ ಎಷ್ಟು ಉಳಿತೈತಿ ಅಂತ ಎಷ್ಟು ಉಳಿತದ್ರಿ? 11 ಉಳಿತದ. 11 ಉಳಿತಂದ್ರೆ 116 ಆಕೈತಿ. ಇನ್ನು 25 ಎಷ್ಟರಲ್ಲೇ ಅಂತಾರೆ? 25 4ರಲ್ಲಿ 100, ಇನ್ನ 16 ಶೇಷ ಉಳಿತೈತಿ. ಪಾಯಿಂಟ್ ಕೊಟ್ಟಿವಿ ಅಂತಾರ 160 ಆಗ್ತದ. 25 6ಲೆ 150, ಇನ್ನ ಎಷ್ಟು ಉಳಿತೈತಿ ಅಂದ್ರೆ 10 ಉಳಿತದ. ಇನ್ನು ಪಾಯಿಂಟ್ ಆಲ್ರೆಡಿ ಕೊಟ್ಟಿವಿ ಅಂದ್ರೆ ಮತ್ತೆ 100 ಆಗ್ತದೆ. 25 4ರಲ್ಲಿ ಎಷ್ಟು ಅಂತಾರೆ? 24.64 ಅನ್ನೋದು ಆನ್ಸರ್ ಸರಿ ಆಗ್ತದೆ. ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಕ್ವಶನ್, ಸ್ವಲ್ಪ ಕೇರ್ಫುಲ್ ಇಂದ ಬಿಡಿಸ್ಕೊಂಡಿರೋಂಥ ಆನ್ಸರ್ ಸಿಗ್ತದೆ. ಓಕೆ, ಅರ್ಥ ಆಗಿತ್ತು ಅಂತ ಜಸ್ಟ್ ಇನ್ನೂ ಒಂದು ಪ್ರಶ್ನೆ ಅದ, ನೋಡೋಣ, ಸಾಲ್ವ್ ಮಾಡ್ರಿ ಎಷ್ಟು ಬರುತ್ತೆ ಅಂತೇಳಿ ಆನ್ಸರ್. ಓಕೆ, ಸಾಲ್ವ್ ಮಾಡ್ರಿ ಎಷ್ಟು ಬರುತ್ತಂತೆ. ಸೇಮ್ ಕ್ವಶನ್ ಅದ, ವ್ಯಾಲ್ಯೂ ಅಷ್ಟೇ ಚೇಂಜ್ ಅದ. ಒಂದ್ಸಾರಿ ಪ್ರಾಕ್ಟೀಸ್ ಮಾಡ್ರಿ, ಆನ್ಸರ್ ಅನ್ನ ಕಮೆಂಟ್ ಮಾಡಿ ನೋಡ್ರಿ. ನಾನೇ ಹೇಳ್ಬಿಡ್ತೀನಿ ಯಾವ ರೀತಿ ಬರ್ಕೊಂತೀವಿ ಅಂತಾರೆ. 2πr ಪೆರಿಮೀಟರ್ ಅಂದ್ರೆ 2πr ಅಂತೇಳಿ ಬರಿತೀವಿ. ಡಿಫ್ರೆನ್ಸ್ ಏನಂತ ಬರಿತೀವಿ ಅಂದ್ರೆ 2r, ಅಂದ್ರೆ ಡಯಾಮೀಟರ್ ಅಂದ್ರೆ 2r ಅಂತೇಳಿ ಬರಿತೀವಿ. ಇದ ಎಷ್ಟೈತಿ ಅಂತಾರ 6 ಸೆಂಟಿಮೀಟರ್. ಓಕೆ, ಈಗ ಕ್ಯಾಲ್ಕುಲೇಷನ್ ಮಾಡ್ಕೊಂತೀವಿ. 2r ಅನ್ನೋದನ್ನ ಏನ್ ಮಾಡ್ತೀವಿ ಹೇಳಿ, ನಾವು ಕಾಮನ್ ತಕೊಂತೀವಿ. ಇಂಟು ಪೈ ವ್ಯಾಲ್ಯೂ ಏನಂತ ಬರಿತೀವಿ 22/7 ಮೈನಸ್ ಇಲ್ಲಿ ಏನೂ ಇಲ್ಲ ಅಂತ ನೋಡಿ, ಡಿಫ್ರೆನ್ಸ್ ಏನೂ ಇಲ್ಲ ಅಂತ ಏನಂತ ಬರಿತೀವಿ 1 ಅಂತ ಬರಿತೀವಿ. ಈಕ್ವಲ್ ಟು 6 ಸೆಂಟಿಮೀಟರ್ ಆಸ್ ಇಟ್ ಇಸ್ ಹಂಗೆ ಬರಿತೀವಿ. ಓಕೆ, ಈ ಕಡ್ತಾ ಹೊಡೆದ್ರಿ ಅಂತ ನೋಡಿ, ನೀವು ಇಲ್ಲೇನು ಕಡ್ತಾ ಹೊಡಿಬೋದು. 2 ಒಂದಿರಲೆ 2 3ಲೆ ಅಂತೇಳಿ. ಇನ್ನು ನೆಕ್ಸ್ಟ್ ಈ 22/7 ಮೈನಸ್ 1 ಐತಿ ಅಂತಾರೆ. ಇಲ್ಲಿ ಇಂಟು ಮಾಡಿದ್ರಿ ಅಂತ ನೋಡ್ರಿ, 7 ಒಂದರಲ್ಲಿ 7 ಮತ್ತು 22 ಡಿಫ್ರೆನ್ಸ್ ಎಷ್ಟಾಗುತ್ತೆ? 15 ಆಗುತ್ತೆ. 15/7 ಅಂತ ಬರಿಬೋದು. 6 × 15/7 ಈಕ್ವಲ್ ಟು 3 ಸೆಂಟಿಮೀಟರ್. ಈಗ ನೋಡ್ರಿ, ಈ r ಈಕ್ವಲ್ ಟು ನೋಡ್ರಿ ಇಂಟು ಒಳಗೆ ಐತಿ ಅಂದ್ರೆ ಇದು ಜಸ್ಟ್ ಈ 15 ಈ ಕಡೆ ಹೋಯ್ತು ಅಂದ್ರೆ ಡಿವೈಡ್ ಆಗುತ್ತೆ, 7 ಈ ಕಡೆ ಹೋಯ್ತು ಅಂತಾರ ಇಂಟು ಆಗುತ್ತೆ. r ಈಕ್ವಲ್ ಟು 3 × 7. ಈ 7 ಏನಾಗುತ್ತೆ? ಈ ಕಡೆ ಇಂಟು ಆಗುತ್ತೆ, 15 ಈ ಕಡೆ ಬಂದು ಡಿವೈಡ್ ಆಗುತ್ತೆ. ಇದ ಏನು ಅಂತಾರ r ವ್ಯಾಲ್ಯೂ. ಓಕೆ, ಈಗ r ವ್ಯಾಲ್ಯೂ ಸಿಕ್ತು ಅಂದ್ರೆ ಏನು ಮತ್ತೆ ನಾವು ಏನು ಮಾಡ್ಬೇಕಲ್ಲಿ ಏರಿಯಾ ಕಂಡು ಹಿಡಿಬೇಕಂತಾರೆ. ಏರಿಯಾ ಫಾರ್ಮುಲಾ ಒಳಗೆ ಫಿಲ್ ಮಾಡ್ಬೇಕ್ರಿ. ಏರಿಯಾ ಫಾರ್ಮುಲಾ ಏನೈತಿ ಅಂತಾರ πr². ಪೈ ವ್ಯಾಲ್ಯೂ ಎಷ್ಟು? 22/7 ಇಂಟು r² ಅಂತ ನೋಡ್ರಿ. r ವ್ಯಾಲ್ಯೂ ಎಷ್ಟು ಐತೆ ಇದನ್ನ 2 ಸಾರಿ ಇಂಟು ಮಾಡ್ಕೋಬೇಕು. ನೋಡ್ರಿ ಇವಾಗ ಏನಂತಾರ 3 × 7 ಡಿವೈಡೆಡ್ ಬೈ 15 ಒಂದ್ಸಾರಿ. ಇನ್ನು ಸ್ಕ್ವೇರ್ ಅಂತ ಇನ್ನೊಂದು ಸಾರಿ ತಗೋಬೇಕು. 3 × 7 ಡಿವೈಡೆಡ್ ಬೈ 15. ಓಕೆ, ಈಗ ಇದನ್ನು ಕಡ್ತಾ ಹೊಡೆದ್ರಿ ಅಂತ ನಮ್ಗೆ ಏನು ಸಿಗ್ತದ? ರೇಡಿಯಸ್ ಏರಿಯಾ ಅನ್ನೋದು ಸಿಕ್ತಿರ್ತದೆ ನೋಡಿ. ಈ 7 ಕ್ಯಾನ್ಸಲ್. ನೆಕ್ಸ್ಟ್ 3 ಒಂದರಲ್ಲೇ 3 5ರಲ್ಲಿ 15, 3 ಒಂದರಲ್ಲೇ 3 5ರಲ್ಲಿ 15. ನೆಕ್ಸ್ಟ್ ಇಂಟು ಮಾಡ್ಕೊಂಡ್ರಿ ಅಂತಾರೆ 22 × 7 27ರಲ್ಲಿ 140, 2 14. 140 + 14 ಅಂತಾರೆ 154 ಡಿವೈಡೆಡ್ ಬೈ 5 × 5 ಅಂತಾರೆ ಎಷ್ಟಾಗುತ್ತೆ ಹೇಳಿ? 25. ನೋಡಿ 25 ಐತಿ, 154 ಅಂತಾರ. 25 ಎಷ್ಟರಲ್ಲೇ ಅಂತಾರೆ? 25 6ರಲ್ಲಿ 25 ಒಂದರಲ್ಲೇ 25 6ರಲ್ಲಿ ಎಷ್ಟು ಅಂತಾರ 150. 4 ಉಳಿತದ, ಪಾಯಿಂಟ್ ಕೊಟ್ವಿ ಅಂತಾರೆ 40 ಆಗ್ತದ. 25 ಒಂದರಲ್ಲೇ 25, ಇನ್ನು 15 ಉಳಿತೈತಿ. ಮತ್ತು ಆಲ್ರೆಡಿ ಪಾಯಿಂಟ್ ಕೊಟ್ಟಿವಿ ಅಂದ್ರೆ ಮತ್ತೆ 150 ಆಗ್ತದೆ. 25 6ರಲ್ಲಿ ಎಷ್ಟು ಅಂತಾರ 6.16 ಅನ್ನೋದು ಆನ್ಸರ್ ಸರಿ ಆಗ್ತದೆ. ಯಾವ ಆಪ್ಷನ್ ಅಂತಾರ? ಆಪ್ಷನ್ ಸಿ ಅನ್ನೋದು ಸರಿ ಆಗ್ತದೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ ನೋಡ್ರಿ. ಈಗ ನೆಕ್ಸ್ಟ್ ಏನಾರ ಇದೇ ರೀತಿ ಇನ್ನೊಂದು ಟೈಪ್ ಕ್ವಶನ್ ಬಂತು ಅಂದ್ರೆ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಒಂದು 4 ಸರ್ತಿ ಇದೇ ಥರ ಕ್ವಶನ್ ಬಂದ್ರೆ ನೀವೇನು ಮಾಡ್ಬೋದು ಅಂತ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಬಟ್ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಓಕೆ ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ರೀಸನಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಏನೈತಿ ಅಂತಾರ ಕ್ವಶನ್ ನೋಡ್ರಿ. ಏನದ ಅಂತಾರ ಕೊಟ್ಟಿರುವ ಆಯ್ಕೆಗಳಲ್ಲಿನ ಚಿತ್ರಗಳಿಂದ ಪ್ರಶ್ನೆಯಲ್ಲಿ ಚಿತ್ರವನ್ನು ತನ್ನಲ್ಲಿ ಒದಗಿಸಿಕೊಂಡಿರುವ ಚಿತ್ರವನ್ನು ಆರಿಸಿ. ಈಗ ನೀವು ಹಳ್ಳಿ ಒಳಗಿದ್ರಿ ಅಂತಾರ ನೀವು ಉಗ್ಗೆ ಮಾಡಿರ್ಬೋದು. ಯಾವ ರೀತಿ ಅಂತಾರ 10, 20, 30, 40, 50, 60, 70, 80, 90, 100 ಸಿಕ್ಕರೆ ಗೊತ್ತಿಲ್ಲೋ ಅಂತ ಹೋಗಿ ಹುಡ್ಕಾಡ್ತಿರ ಹೌದಿಲ್ಲ? ಹಂಗೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಹುಡ್ಕಾಡ್ಬೇಕು. ಯಾರು ಹುಡ್ಕಾಡ್ಬೇಕು? ಇಲ್ಲಿ ಅದ ಇವ್ರು ಹುಡ್ಕಾಡ್ಬೇಕು. ಇವ್ರು ಇಲ್ಲಿ ಆಡ್ಕೊಂಡು ಕೂತಾರಿರ್ತಾರೆ, ಯಾವುದೋ ಒಂದು ಆಪ್ಷನ್ನಾಗ ಆಡ್ಕೊಂಡು ಕೂತಾರ. ಇವ್ರು ಹುಡ್ಕಾಡ್ಬೇಕು. ಎಲ್ಲದಾರ ನೋಡ್ರಿ, ಎಲ್ಲದಾರ ಅಂತ ಹಿಂಗೆಲ್ಲ ಹಿಂಗೆ ಹುಡ್ಕಾಡ್ಬೇಕು. ಹಿಂಗೆ ಹುಡ್ಕಾಡಿದ್ರಿ ಅಂತಾರ ಇದ್ರೊಳಗೆ ಎಲ್ಲಾರ ಅದಾರ? ಎಲ್ಲೂ ಕಾಣಬೇಕು. ಇದ್ರೊಳಗೆ ಎಲ್ಲಾರ ಅದಾರ ನೋಡ್ರಿ. ಈ ರೀತಿ ಡಯಾಗ್ರಾಮ್ ಅದ. ಯಾವ ರೀತಿ? ಈ ರೀತಿ.
ಈ ರೀತಿ ಒಂದು ಡೈಗ್ರಾಮ್ ಇದು ಎಲ್ಲಿ ಐತಿ ಅಂತ ಹುಡುಕಾಡ್ಬೇಕು. ನೋಡಿ ಇದ್ರೊಳಗೆ ಎಲ್ಲಾರ ಅದಾರ? ಇಲ್ಲ. ಇದ್ರೊಳಗೆ ಎಲ್ಲಾರ ಅದಾರ? ಇಲ್ಲ. ಇದ್ರೊಳಗೆ ಎಲ್ಲಾರ ಅದಾರ? ಇಲ್ಲ. ನೋಡಿ ಇದ್ರೊಳಗೆ ಎಲ್ಲಾರ ಕಾಣ್ತಾರೆ, ಇದ್ರೊಳಗೆ ಒಂದು ಏನೋ ಒಂದು ಸೇಪ್ ಕಾಣಕತ್ತೈತಿ ನೋಡ್ರಿ. ಎಲ್ಲಿ ಅಂತಾರ? ಇಲ್ಲಿ ಇಲ್ಲಿ ಸಿಕ್ರಾ? ಅಂದ್ರೆ ಇದ ಆಪ್ಷನ್ ಏನು? ಔಟ್. ಓಕೆ, ಈಸಿ ಆದ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಏನೈತೆ ಅಂತ. ಓಕೆ, ಒಂದು ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಯಾವ ರೀತಿ ಸಾಲ್ವ್ ಮಾಡ್ತೀರಿ ನೋಡಿ. ಸಾಲ್ವ್ ಮಾಡ್ರಿ. ಓಕೆ, ನೋಡ್ರಿ ಏನೈತಿ ಅಂತ ಫಸ್ಟ್ ಇಲ್ಲಿ ಒಂದು ಸ್ವಲ್ಪ ನಮ್ಗೆ ಬೇಸಿಕ್ ಗೊತ್ತಿರಬೇಕಾಗ್ತದ. ಬ್ಲಡ್ ರಿಲೇಷನ್ ಬಿಡಿಸ್ಬೇಕು ಅಂತಾರ. ಇಲ್ಲಿ ಬೇಸಿಕ್ ಅಂತಾರೆ ಏನಪ್ಪಾ ಅಂತಾರ, ಸ್ವಲ್ಪ ಫಾಸ್ಟಾಗಿ ಹೇಳ್ಬಿಡ್ತೀನಿ ನೋಡ್ರಿ. ಏನಂತ ಇಲ್ಲಿ ನಾವು ಯಾವಾಗ ಇಲ್ಲಿ ನೀವು ಅದಿರಿ ಅಂತ ತಿಳ್ಕೊಂಡ್ರಿ. ಓಕೆ, ಇಲ್ಲಿ ನೀವು ಅದಿರಿ, ನೀವು ಪುರುಷ. ಇಲ್ಲಿ ಫಸ್ಟ್ ನೀವು ಅನ್ನೋಕ್ಕಿಂತ ಯಾವಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ತಿರ್ತೀವಲ್ಲ, ಇಲ್ಲಿ ಪುರುಷರು ಬರ್ತಾರ, ಇಲ್ಲ ಮಹಿಳೆಯರು ಬರ್ತಾರೆ. ಓಕೆ, ಇವ್ರಿಗೆ ಮೇಲ್ ಫಿಮೇಲ್ ಬರ್ತಿರ್ತಾರ. ನೀವು ಏನು ಮಾಡ್ರಿ ಅಂತಾರ, ಯಾವಾಗ ಮೇಲ್ ಬರ್ತಾರ, ಯಾವಾಗ ಪುರುಷರು ಬರ್ತಾರ, ಅವಾಗ ಏನು ಮಾಡ್ರಿ ಅಂತಾರ, ಅವ್ರಿಗೊಂದು ಚೌಕ್ ಬಾಕ್ಸ್ ಅನ್ನ. ಇಲ್ಲಿ ಯಾವಾಗ ಫಿಮೇಲ್ ಬರ್ತಾರ, ಫಿಮೇಲ್ ಬಂದಾಗ ಏನು ಮಾಡ್ರಿ ಅಂತಾರ, ಒಂದು ಸರ್ಕಲ್ ಅನ್ನ. ಓಕೆ, ನೋಡ್ರಿ ಮೇಲ್ ಬಂದ್ರು ಅಂತಾರ ಒಂದು ಚೌಕ್ ಬಾಕ್ಸ್ ಹಾಕ್ರಿ, ಫಿಮೇಲ್ ಬಂದ್ರು ಅಂತಾರ ಅವ್ರಿಗೊಂದು ಏನು ಮಾಡ್ರಿ, ಸರ್ಕಲ್ ಹಾಕಿ. ಇನ್ನು ಇದಾದ ನಂತರ ಯಾರ್ಯಾರನ್ನ ಎಲ್ಲೆಲ್ಲಿ ತಗೋಬೇಕು, ಯಾರ್ಯಾರನ್ನ ಯಾವ ಸೈಡ್ ತಗೋಬೇಕು, ಎಲ್ಲಿ ಕೆಳಗೆ ತಗೋಬೇಕು, ಇಲ್ಲ ಮ್ಯಾಲೆ ತಗೋಬೇಕು, ಎಲ್ಲಿ ತಗೋಬೇಕು. ಈಗ ಎಕ್ಸಾಂಪಲ್, ಅರೆ ಈಗ ನೀವು ಇಲ್ಲದಿರಿ ಅಂತ ತಿಳ್ಕೊಳ್ಳಿ. ಈಗ ನೀವು ಒಬ್ಬ ಪುರುಷ ಆದಿ ಅಂತ ತಿಳ್ಕೊ. ಈಗ ನಿನಕ್ಕಿಂತ ಹಿರಿಯರು ಅಂದ್ರೆ ನಿನಕ್ಕಿಂತ ದೊಡ್ಡವರು ಯಾರು ಹೇಳ್ರಿ, ನಿನಕ್ಕಿಂತ ಯಾರು ಹಿರಿಯರು ಇರ್ತಾರ, ದೊಡ್ಡವ್ರು ಇರ್ತಾರ, ಅವ್ರನ್ನೆಲ್ಲರೂ ಏನು ಮಾಡ್ಕೋಬೇಕು ಹೇಳ್ರಿ, ನೀನು ಮ್ಯಾಲೆ ತಗೋಬೇಕು. ಅಂದ್ರೆ ತಂದೆ, ತಾಯಿ, ಅಜ್ಜ, ಅಜ್ಜಿ, ಸೋದರತ್ತೆ, ಸೋದರ ಮಾವ, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಇವರೆಲ್ಲ ಯಾರು ಬರ್ತಾರಲ್ಲ, ಅಜ್ಜ ಅಜ್ಜಿ, ಇವ್ರನ್ನೆಲ್ಲರೂ ಏನು ತಗೋಬೇಕು ಹೇಳಿ, ನಾವು ಮ್ಯಾಲೆ ತಗೋಬೇಕು. ಅಂದ್ರೆ ನಮ್ಗಿಂತ ಹಿರಿಯರು. ಓಕೆ, ಹಿರಿಯರನ್ನ ಮ್ಯಾಲೆ ತಗೋಬೇಕು. ಇನ್ನು ಕಿರಿಯರು ಅಂತಾರ ಮಗ, ಮಕ್ಕಳು, ಸೊಸೆ, ಮೊಮ್ಮಕ್ಕಳು, ಇವರೆಲ್ಲ ನಮ್ಗಿಂತ ಚಿಕ್ಕವ್ರು ಇದ್ದಿರ್ತಾರಲ್ಲ, ಅವನ್ನೆಲ್ಲ ಏನು ತಗೋಬೇಕು ಹೇಳ್ರಿ, ಕೆಳಗಡೆ ತಗೋಬೇಕು. ಇಲ್ಲಿ ನಮ್ಗಿಂತ ಕಿರಿಯರು. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ನಮ್ಮ ವರ್ಗಿ ಇರ್ತಾರಲ್ಲ, ನಮ್ಮ ಜೊತೆಗಿದ್ದವರು ಅಂದ್ರೆ ಸಹೋದರ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ಇಲ್ಲಿ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಹಿಂಗೆ ಯಾರು ನಮ್ಮ ಸಹೋದರರಾಗಿರ್ತಾರಲ್ಲ, ಅವ್ರನ್ನ ಏನು ತಗೋಬೇಕು ಅಂತಾರೆ, ಇಲ್ಲೇ ಬಾಜು ತಗೋಬೇಕು. ಎಲ್ಲಿ? ಇಲ್ಲಿ ಸಹೋದರ ಅಥವಾ ಸಹೋದರಿ. ಓಕೆ, ಇಲ್ಲಿ ಏನು ತಗೋಬೇಕಂದ್ರೆ ಸಹೋದರ ಅಥವಾ ಸಹೋದರಿಯರನ್ನ ಆಜು ಬಾಜು ತಗೋಬೇಕು. ನೆಕ್ಸ್ಟ್ ಇನ್ನೊಬ್ಬರು ಮೇನ್ ಇಂಪಾರ್ಟೆಂಟ್ ಯಾರು ಅಂತಾರ, ವೈಫ್, ಹೆಂಡತಿ. ಅವ್ರನ್ನ ಎಲ್ಲಿ ತಗೋಬೇಕಂದ್ರೆ ಇಲ್ಲೇ ಮಗ್ಲಾಗ ತಗೋಬೇಕು, ಇಲ್ಲೇ ಬಾಜು ಅವ್ರನ್ನ ಇಲ್ಲೇ ತಗೋಬೇಕು. ಬಟ್ ನೋಡ್ರಿ, ಇಲ್ಲಿ ಯಾವಾಗ ಬ್ರದರ್ ಮತ್ತು ಸಿಸ್ಟರ್ ಅಂದ್ರೆ ಸಹೋದರ ಸಹೋದರಿ ಇರ್ತಾರೋ ಅವ್ರಿಗೆ ಏನು ಮಾಡ್ಬೇಕಂದ್ರೆ ಒಂದೇ ಲೈನನ್ನು ಎಳಿಬೇಕು. ಬಟ್ ಯಾವಾಗ ಗಂಡ ಹೆಂಡತಿ ಸಂಬಂಧ ಬರುತ್ತೋ ಅವಾಗ ಏನು ಮಾಡ್ಕೋಬೇಕು ಅಂತಾರ, ಇಲ್ಲಿ ಡಬಲ್ ಡಾಟ್ ಎಳಿಬೇಕು. ಅರ್ಥ ಆಗುತ್ತೆ ರೀ? ಎಷ್ಟು ಡಾಟ್ ಎಳಿಬೇಕು? ಡಬಲ್ ಡಾಟ್ ಎಳಿಬೇಕು. ಅಂದ್ರೆ 2 ಡಾಟ್ ಇತ್ತು ಅಂದ್ರೆ ಇದರ ಅರ್ಥ ಏನು ಹೇಳ್ರಿ, ಅದು ಯಾರ ಸಂಬಂಧ ಐತಿ? ಗಂಡ ಹೆಂಡತಿ ಸಂಬಂಧ ಐತಿ. ಸಿಂಗಲ್ ಡಾಟ್ ಇತ್ತು ಅಂದ್ರೆ ಅದು ಅಣ್ಣ ತಂಗಿ ಸಂಬಂಧ ಅಥವಾ ಅಣ್ಣ ತಮ್ಮನ ಸಂಬಂಧ ಅಥವಾ ಅಕ್ಕ ತಂಗಿ ಸಂಬಂಧ ಐತಿ ಅಂತ ಅರ್ಥ. ಓಕೆ, ನೋಡ್ರಿ, ಒಂದ ಲೈನ್ ಇತ್ತು ಅಂದ್ರೆ ಸಹೋದರ ಸಹೋದರಿ ಸಂಬಂಧ ಇರ್ತದ. 2 ಡಾಟ್ ಇತ್ತು ಅಂದ್ರೆ ಗಂಡ ಹೆಂಡತಿ ಸಂಬಂಧ ಐತಿರ್ತದ. ನಮ್ಗಿಂತ ಹಿರಿಯರಿದ್ರ ಮೇಲೆ, ನಮ್ಗಿಂತ ಕಿರಿಯರಿದ್ರ ಕೆಳಗೆ. ಈ ರೂಲ್ಸ್ ಗೊತ್ತಿತ್ತು ಅಂದ್ರೆ ನೀವೇನ್ ಮಾಡ್ಬೋದು ಅಂತಾರ, ಡಯಾಗ್ರಾಮ್ ಹಾಕಿ ಆನ್ಸರ್ ಅನ್ನ ಸಾಲ್ವ್ ಮಾಡ್ಬೋದು. ಓಕೆ, ಹಂಗಾರೆ ಯಾವ ರೀತಿ ಸಾಲ್ವ್ ಮಾಡ್ತೇನೆ ನೋಡಿ, ಇದನ್ನ ಕ್ಲಿಯರ್ ಮಾಡ್ತೀನಿ ನಾನು. ಬೇಕಂತಾರೆ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆ, ಎಸ್ ನೋಡ್ರಿ, ಹಾಗಾದ್ರೆ ಫಸ್ಟ್ ಓದ್ಬೇಕು ಕ್ವಶನ್, ಇದನ್ನ ಓದ್ಬೇಕು, ಇದನ್ನ ಆನ್ಸರ್ ಹಾಕ್ಬೇಕು. ಓಕೆ, ನೋಡಿ ಇಲ್ಲಿ ಏನು ಕೊಟ್ಟಾರ ಅಂದ್ರೆ ಪಿ ಇಂಟು ಕ್ಯೂ ಎಂದರೆ ಪಿ ಅವರು ಕ್ಯೂ ಅವರ ತಂದೆ ಎಂದರ್ಥ. ನೋಡಿ, ಪಿ ಅವರು ಕ್ಯೂ ಅವರ ತಂದೆ ಅಂದ್ರೆ ಪಿ ಇಂಟು ಬತ್ತು ಅಂದ್ರೆ ಅದರ ಅರ್ಥ ಏನು ಅಂತಾರೆ, ಪಿ ಅವರು ಕ್ಯೂ ಅವರ ತಂದೆ ಎಂದರ್ಥ. ಇನ್ನು ಪಿ ಪ್ಲಸ್ ಕ್ಯೂ ಎಂದರೆ ಪಿ ಅವರು ಕ್ಯೂ ಅವರ ಸಹೋದರ ಎಂದರ್ಥ. ನೋಡಿ, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಇಂಟು ಐತಿ. ಇನ್ನು ಪಿ ಡಿವೈಡ್ ಬೈ ಕ್ಯೂ ಎಂದರೆ ಪಿ ಅವರು ಕ್ಯೂ ಅವರ ಮಗ ಎಂದರ್ಥ. ಪಿ ಮೈನಸ್ ಕ್ಯೂ ಎಂದರೆ ಪಿ ಅವರು ಕ್ಯೂ ಅವರ ಪತಿ ಎಂದರ್ಥ. ನೆಕ್ಸ್ಟ್ ಇದೊಂದು ಇಕ್ವೇಶನ್ ಕೊಟ್ಟಾರ. ಈ ಇಕ್ವೇಶನ್ ಪ್ರಕಾರ ನಾವೇನ್ ಮಾಡಬೇಕು ಅಂತಾರ, ಈ ಕೆಳಗಿರ್ತಕ್ಕಂಥ ಆಪ್ಷನ್ಗೆ ಯಾವ್ದು ಸರಿ ಆಗ್ತದೆ ಅಂತೇಳಿ ಸಾಲ್ವ್ ಮಾಡ್ಬೇಕು. ಓಕೆ, ನೋಡಿ ಏನು ಕೊಟ್ಟಾರ ಅಂದ್ರೆ ಓ ಪ್ಲಸ್ ಎನ್ ಡಿವೈಡೆಡ್ ಬೈ ಎಂ ಮೈನಸ್ ಎಲ್ ಎಂಬ ಉಕ್ತಿಯಲ್ಲಿ ಓ ಅವರು ಎಲ್ಲವರಿಗೆ ಹೇಗೆ ಸಂಬಂಧಿ. ಹಾಗಾದ್ರೆ ಫಸ್ಟ್ ಏನೈತಿ ಅಂತಾರ ನೋಡ್ರಿ, ಓ ಮತ್ತು ಎನ್ ಐತಿ ಅಂದ್ರೆ ಪ್ಲಸ್ ಇನ್ ಐತಿ. ಹಾಗಾದ್ರೆ ಇದ್ರೊಳಗೆ ಪ್ಲಸ್ ಇದ್ದಿದ್ದು ಇಕ್ವೇಶನ್ ಯಾವ್ದೈತಿ, ಇಲ್ಲಿ ಐತಿ ಪ್ಲಸ್ ಇದ್ದಿದ್ದು. ಹಾಗಾದ್ರೆ ಇಲ್ಲಿ ಪಿ ಐತಿ, ಇಲ್ಲಿ ಕ್ಯೂ ಐತಿ, ಇಲ್ಲಿ ಓ ಐತಿ, ಎನ್ ಐತಿ. ಈ ಪಿ ಇದ್ದಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಇನ್ನ ಓ ಹಾಕ್ಬೇಕು. ಇನ್ನ ಇಲ್ಲಿ ಕ್ಯೂ ಇದ್ದಲ್ಲಿ ಏನ್ ಹಾಕ್ಬೇಕು ಅಂತಾರ,
ಎನ್ ಹಾಕಬೇಕು. ಇದು ಓದ್ಬೇಕು ಆ ಸೆಂಟೆನ್ಸನ್ನು, ಅದನ್ನು ಓದಿ ಡಯಾಗ್ರಾಮನ್ನು ಹಾಕಬೇಕು. ಹಾಗೆ ನೋಡಿ ಇವಾಗ ಓದ್ರಿ. ಏನೈತಿ ಅಂತಾರ, ಓ ಅವರು ಎನ್ ಅವರ ಸಹೋದರ. ಯಾರ ಸಹೋದರ? ಓ ಯಾರ ಸಹೋದರ ಹೇಳ್ರಿ? ಎನ್ ಅವರ ಸಹೋದರ. ಈ ಓ ಸಹೋದರ ಅಂತಾರ, ಅಲ್ಲಿ ಬಾಜುಕ ತಗೋಬೇಕು ನೋಡಿ. ಓ ಯಾರ ಸಹೋದರ ಅಂತಾರ? ಎನ್ ಅವರ ಸಹೋದರ. ಎನ್ ರವರ ಸಹೋದರ ಓ. ಈ ಸಹೋದರ ಅಂದ್ರೆ ಪುರುಷ ಯಾವುದಿಲ್ಲ, ಒಂದು ಚೌಕ ಬಾಕ್ಸ್. ಕ್ಲಿಯರ್? ಇನ್ನು ನೆಕ್ಸ್ಟ್ ಇನ್ನು ಮತ್ತಿನ್ನ ಈಗ ಇದು ಮುಗಿತಲ್ಲ, ಇದು ಇನ್ನು ನೆಕ್ಸ್ಟ್ ಇನ್ನು ಬರ್ರಿ. ಎನ್ ಡಿವೈಡೆಡ್ ಬೈ ಎಂ. ಇನ್ನು ಡಿವೈಡ್ ಎಲ್ಲೈತಿ? ಇಲ್ಲಿ ಈ ಈಕ್ವೇಶನ್ ಓದಿ. ಇನ್ನು ಪಿ ಇದ್ದಲ್ಲಿ ಏನು ಹಾಕ್ಬೇಕು? ಎನ್ ಹಾಕ್ಬೇಕು. ಕ್ಯೂ ಇದ್ದಲ್ಲಿ ಏನು ಹಾಕ್ಬೇಕು? ಎಂ ಹಾಕ್ಬೇಕು. ನೋಡಿ ಇಲ್ಲಿ ಹಾಕೇ ಬಿಡ್ರಿ. ಕ್ಯೂ ಎಲ್ಲೈತಿ? ಪಿ ಎಲ್ಲೈತಿ? ಇಲ್ಲೈತಿ. ಇಲ್ಲಿ ಏನು ಹಾಕ್ರಿ? ಎನ್ ಹಾಕ್ರಿ. ಇನ್ನು ಎಂ ಎಲ್ಲಿ? ಇಲ್ಲಿ ಕ್ಯೂ ಇದ್ದಲ್ಲಿ ಎಂ ಹಾಕ್ರಿ. ಇನ್ನು ಓದ್ಬೇಕಾದ್ರೆ ಅದನ್ನ ಓದ್ಬೇಕು ನೋಡ್ರಿ. ಇನ್ನು ಎನ್ ಅವರು ಎಂ ಅವರ ಮಗ. ಎನ್ ಯಾರ ಮಗ? ಎಂ ಅವರ ಮಗ. ನೋಡ್ರಿ, ಎನ್ ಯಾರ ಮಗ ಅಂತಾರೆ? ಎಮ್ನ ಮಗ. ಯಾರು? ಎನ್ ಮಗ ಅಂತ ಅಂದ್ಕೊಂಡೆ ಎಂ ಎಲ್ಲಿರ್ಬೇಕು? ಮ್ಯಾಲೆ ಇರಬೇಕು. ಇಲ್ಲಿ ಎಂ ಇವ್ರ ಮಗ ಯಾರು ಅಂತಾರೆ? ಎನ್. ಇವ್ ಮಗ ಅಂತ ಅಂದ್ಕೊಂಡೆ ಪುರುಷ ಅಂತ ಗೊತ್ತಾಯ್ತಾ? ಚೌಕ ಸರ್. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಈ ಸೆಂಟೆನ್ಸ್ ಬರ್ರಿ. ಎಂ ಮೈನಸ್ ಎನ್. ಅಂದ್ರೆ ಈಗ ನಾವು ಎಲ್ಲಿ ಮೈನಸ್ ಎಲ್ಲ ಐತಿ? ಇಲ್ಲಿ ಈ ಈಕ್ವೇಶನ್ ಐತಿ. ಇನ್ನು ಪಿ ಮತ್ತು ಕ್ಯೂ ಇದ್ದಲ್ಲಿ ಎಂ ಮತ್ತು ಎಲ್ ಹಾಕ್ಬೇಕು ನಾವು. ಇನ್ನು ಪಿ ಎಲ್ ಐತಿ? ಇಲ್ಲಿ ಏನು ಹಾಕ್ರಿ? ಎಂ ಹಾಕ್ರಿ. ಇನ್ನು ಕ್ಯೂ ಇದ್ದಲ್ಲಿ ಎಲ್ ಹಾಕ್ರಿ. ಈಗ ಹೋದ್ರಿ, ಎಂ ಅವರು ಎಲ್ ಅವರ ಪತಿ. ಎಂ ಯಾರ ಪತಿ? ಎಲ್ ಅವರ ಪತಿ. ನೋಡ್ರಿ, ಎಂ ಯಾರ ಪತಿ ಅಂತಾರ? ಎಲ್ ರವರ ಪತಿ. ಬಟ್ ಗಂಡ ಹೆಂಡತಿ ಸಂಬಂಧ ಐತಿ ಅಂದ್ರೆ ಏನಾಗಂತೇಳಿ ನಾನು ಡಬಲ್ ಮಾರ್ಕ್ ಆಗ್ರಿ ಅಂತ ಹೇಳಿನಿ. ಎಂ ಪತಿ ಅಂತ ಅಂದ್ಕೂಡ್ಲೆ ಎಲ್ ಏನಾಗಿರ್ತಾರ? ಪತ್ನಿ ಆಗಿರ್ತಾರ. ಅಂದ್ರೆ ಇವ್ರಿಗೆ ಸರ್ಕಲ್ ಹಾಕಿ ಇವ್ರ ಪತಿ ಅಂತ ಅಂದ್ಕೂಡ್ಲೆ ಏನ್ ಮಾಡ್ರಿ? ಚೌಕ್ ಬಾಕ್ಸ್ ಹಾಕಿ. ಈಗ ಡಯಾಗ್ರಾಮ್ ಹಾಕ್ತೀವಿ. ನೆಕ್ಸ್ಟ್ ಯಾರಿಗೆ ಸಂಬಂಧ ಕೇಳ್ತಾರೆ ನೋಡ್ರಿ. ಇಲ್ಲಿ ಓ ಅವರು ಎಲ್ ಅವರಿಗೆ. ಈ ಎಲ್ಗೆ ಓ ಏನಾಗ್ತಾರ ನೋಡ್ರಿ? ಇವ್ರ ಗಂಡನ ಮಗ. ಇವನು ಗಂಡನ ಮಗ ಅಂತ ನೋಡ್ರಿ. ಏನಾಗ್ತಾರ? ಮಗನೇ ಆಗ್ತಾರ. ಹಾಗಾದ್ರೆ ಏನಾಗ್ತಾರ? ಆನ್ಸರ್ ಸನ್ ಅನ್ನೋದು ಆನ್ಸರ್ ಸರಿ ಆಗ್ತದೆ ನೋಡಿ. ಇವ್ರು ಏನಾಗ್ತಾರ ಅಂತಾರ? ಮಗ. ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಎಸ್ ನೋಡ್ರಿ, ಒಂದು ದಾಳದ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಒಂದು ತಿಳ್ಕೊಬೇಕು ನೀವು ಕಾನ್ಸೆಪ್ಟ್ ಏನು ಅಂತಾರ. ಇಲ್ಲಿ ನೋಡಿ, ಫಸ್ಟ್ ಪ್ರಶ್ನೆ ಓದಿ. ಏನೈತಿ ಅಂತಾರೆ? ದಾಳವನ್ನು ಮಡಚಿದಾಗ ಏನನ್ನ ವಿರುದ್ಧ ದಿಕ್ಕಿನಲ್ಲಿ ಯಾವ ಅಕ್ಷರ ಇರ್ತದೆ? ಎನ್ನ ವಿರುದ್ಧ ಯಾವುದು ಅಂತ? ಜೆ. ಓಕೆ, ಈಸಿ ಅದ ನೋಡಿ. ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ನೋಡಿದ್ರಿ ಅಂತಾರ. ಈಗ ನೀವು ಒಂದು ದಾಳ ಐತಿ ಅಂದ್ರೆ ಒಂದು ದಾಳಕ್ಕೆ ಎಷ್ಟು ಮುಖ ಇದ್ದಿರ್ತಾವ ಅಂತಾರ? 6 ಮುಖ ಇದ್ದಿರ್ತಾವ, 6 ಸೈಡ್ಸ್ ಇದ್ದಿರ್ತಾವ. ಈಗ ಎಕ್ಸಾಂಪಲ್ ನೀವು ಒಂದು ರೂಮ್ ತಗೊಳ್ಳಿ. ಓಕೆ, ಈಗ ಒಂದು ರೂಮ್ ಐತಿ ಅಂತಾರ. ರೂಮ್ಗೆ ಎಷ್ಟು ಸೈಡ್ ಇದ್ದಿರ್ತಾವ ನೋಡ್ರಿ? ಒಂದು ಮ್ಯಾಲ, ಇನ್ನೊಂದು ಕೆಳಗ, ಒಂದು ಆ ಕಡೆ, ಒಂದು ಈ ಕಡೆ, ಒಂದು ಮುಂದ, ಒಂದು ಹಿಂದ. ಎಷ್ಟು? 6 ಸೈಡ್ ಇದ್ದಿರ್ತಾವ. ಈಗ ನೋಡ್ರಿ, ಇದಕ್ಕೆ ಅಪೋಸಿಟ್ ಯಾವುದು ಅಂತಾರ? ನನ್ನ ಮುಂದೆ ಫೇಸ್ ಐತಲ್ಲ ಅದು ಅಪೋಸಿಟ್. ಈ ಕಡೆ ಗಾಡಿಗೆ ಅಪೋಸಿಟ್ ಯಾವುದು ಅಂದ್ರೆ ಇದು ಅಪೋಸಿಟ್. ಮ್ಯಾಗಿಂದಕ್ಕೆ ಅಪೋಸಿಟ್ ಯಾವುದು ಅಂತಾರ? ಇದು ಅಪೋಸಿಟ್. ಈಗ ಜಸ್ಟ್ ಈಗ ಒಂದು ಗಾಡಿ ಐತೆ ಅಂತ ತಿಳ್ಕೊಡ್ರಿ. ಈಗ ನಾ ಏನು ಮಾಡ್ತೀನಿ ಅಂತಾರೆ? ಇದನ್ನು ಈ ಕಡೆ ಹೊಳಿಸ್ತೀನಿ, ಈ ಕಡೆ ಹೊಳಿಸ್ತೀನಿ. ಈಗ ನಾನು ನಿಂತಿದ್ದು ರೂಮ್ ಇದು. ಓಕೆ, ಈಗ ಇಲ್ಲೊಂದು ಗಾಡಿ ಐತಿ. ನೋಡ್ರಿ, ಇದ್ರ ಅಪೋಸಿಟ್ ಯಾವುದು? ಇದು. ಓಕೆ, ಇದಕ್ಕೆ ಅಪೋಸಿಟ್ ಇದು ಅಂತಾರೆ. ಈಗ ನಾನು ನಿಂತಿದ್ದೊಂದು ಪ್ಲೇಟ್ ಐತಿ, ಇಲ್ಲಿ ಇದೊಂದು ಪ್ಲೇಟ್, ಇದೊಂದು ಪ್ಲೇಟ್. ನಾನು ಇದನ್ನ ಈ ಕಡೆ ಹೊಳಿಸ್ತೀನಿ, ಇದನ್ನ ಈ ಕಡೆ ಹೊಳಿಸ್ತೀನಿ. ಹಂಗಾರೆ ನೋಡ್ರಿ, ಇಲ್ಲಿ ಟೋಟಲ್ ಸಮನಾಗಿ ಎಷ್ಟು ಪ್ಲೇಟ್ ಆಗ್ತಾವ? 3 ಪ್ಲೇಟ್ ಆಗ್ತಾವ. 3 ಪ್ಲೇಟ್ ಅದು ಅಂತ ನೋಡ್ರಿ. ಜಸ್ಟ್ ಈಗ ಇದ್ದು ಇದು ಈ ಕಡೆ ಹೋಯ್ತು, ನಾನು ನಿಂತಿದ್ದೊಂದು ನೋಡ್ರಿ. ಇದಕ್ಕೆ ಅಪೋಸಿಟ್ ನಾನು ನಿಂತಿದ್ದು ಬಿಟ್ಟು ಈ ಕಡೆ. ಹಂಗಾರೆ ಅಪೋಸಿಟ್ ಏನಾಗಿರ್ತಾವ ಅಂತಾರ? ಒಂದು ಬಿಟ್ಟು ಒಂದಾಗಿರ್ತಾವ. ಓಕೆ, ಯಾವ್ದು ಇದಿರ್ತದ? ಈಗ ಇದೈತಿ ಅಂತಾರ. ಇದಕ್ಕೆ ಅಪೋಸಿಟ್ ಏನಾಗಿರ್ತಾರ? ಇದನ್ನು ಬಿಟ್ಟ ಇದು ಬರುತ್ತಾ. ಇದಕ್ಕೆ ಅಪೋಸಿಟ್ ಯಾವುದು ಅಂದ್ರೆ ಒಂದು ಬಿಟ್ಟು ಒಂದಾಗಿರುತ್ತೆ. ಓಕೆ, ಹಂಗಾರೆ ಒಂದು ಬಿಟ್ಟು ಅಂತಾರ ನೋಡ್ರಿ. ಈ ಎಚ್ ಐತಿ ಅಂತಾರ. ಎಚ್ಗೆ ಅಪೋಸಿಟ್ ಯಾವ್ದಾಗಿರುತ್ತೆ ಅಂತಾರ? ಈ ಆಯ್ ಆಗಿರುತ್ತೆ. ಇದು ಬಿಟ್ಟ ಇದಾಗಿರುತ್ತೆ. ಓಕೆ, ಈ ನೆಕ್ಸ್ಟ್ ಇಲ್ಲಿ ಜೆ ಐತಿ ಅಂತಾರ. ಈ ಜೆಗೆ ಅಪೋಸಿಟ್ ಯಾವ್ದಾಗಿರುತ್ತೆ ಅಂತಾರ? ಈ ಎನ್ ಆಗಿರುತ್ತ. ಇನ್ನು ಉಳಿದಿದ್ದು ಯಾವ ಅಂತಾರ? ಪಿ ಮತ್ತು ಆರ್ ಇವೆರಡು ಅಪೋಸಿಟ್ ಆಗಿರ್ತಾವ. ಬಟ್ ನಮಗೆ ಬೇಕಾಗಿರೋದು ಎನ್ ಅಪೋಸಿಟ್. ಅಂದ್ರೆ ಎನ್ಗೆ ಅಪೋಸಿಟ್ ಯಾವ್ದೈತಿ ಅಂತಾರ? ಜೆ ಐತಿ. ಆಪ್ಷನ್ ಯಾವ್ದು ಅಂತಾರ? ಸಿ ಅನ್ನೋದು. ಸಿಂಪಲ್ ಅದ. ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿತ್ತು ಅಂತಾರ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ನೆಕ್ಸ್ಟ್ ಪ್ರಶ್ನೆ. ಎಸ್ ನೋಡ್ರಿ, ಏನೈತೆ ಅಂತಾರ? ಒಂದು ಎನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಸಿಂಪಲ್ ಅದ ನೋಡ್ರಿ. ಏನೈತೆ ಅಂತಾರ? 4ನೇ ಪದವು 3ನೇ ಪದಕ್ಕೆ ಸಂಬಂಧಿಸಿದಂತೆ ಮತ್ತು 2ನೇ ಪದವು 1ನೇ ಪದಕ್ಕೆ ಸಂಬಂಧಿಸಿದ ರೀತಿಯಲ್ಲಿ 5ನೇ ಪದಕ್ಕೆ ಸಂಬಂಧಿಸಿದ ಆಯ್ಕೆಯನ್ನು ಆರಿಸಿ. ನೋಡಿ, 4ನೇ ಪದ 3ನೇ ಪದಕ್ಕೆ ಸಂಬಂಧಿಸಿದಂತೆ ಮತ್ತು 2ನೇ ಪದವು 1ನೇ ಪದಕ್ಕೆ ಸಂಬಂಧಿಸಿದಂತೆ. ಅಂದ್ರೆ ಈ 4ನೇ ಪದ 3ನೇದಕ್ಕೆ ಸಂಬಂಧ ಐತಂತ, ಈ 2ನೇ ಪದ 1ನೇದಕ್ಕೆ ಸಂಬಂಧ ಐತಂತ. ಅಂದ್ರೆ 5ನೇ ಪದ 4ನೇದಕ್ಕೆ ಸಂಬಂಧ ಇರಬೇಕು.
ಯಾವುದು ಎಷ್ಟನೇ ಪದ ರೀ? 5ನೇ ಪದಕ್ಕೆ ಸಂಬಂಧಿಸಿದಂತೆ ಆಯ್ಕೆಯನ್ನು ಹುಡುಕ್ರಿ ಅಂತ ನಂತರ ನೋಡ್ರಿ ಒಂದು ಓದ್ರಿ. ಇದಕ್ಕೆ ಸಂಬಂಧ ಐತಿ, ಇದಕ್ಕೆ ಸಂಬಂಧ ಐತಿ. ನೆಕ್ಸ್ಟ್ ಇದಕ್ಕೆ ಯಾವ ಸಂಬಂಧ ಬರ್ತೈತೆ ಅಂತ ಹೇಳ್ಬೇಕು. ನೋಡ್ರಿ ಏನದ ಅಂತಾರ ಇರುವೆ ಗೂಡು, ಬಾತುಕೋಳಿ, ಕೆರೆ, ಕುದುರೆ ಅಂತ ನೆಕ್ಸ್ಟ್ ಅಂದಾಗ ಸರ ನೋಡ್ರಿ ಈ ಇರುವೆ ಗೂಡು ಒಳಗಿರ್ತದ. ಇನ್ನು ಈ ಬಾತುಕೋಳೆ ಕೆರೆ ಒಳಗಿರ್ತದ. ನೆಕ್ಸ್ಟ್ ಕುದುರೆ ಎಲ್ಲಿರ್ತೈತಿ ಅಂತಾರ ಭೂಮಿ ಮೇಲೆ ಇರ್ತದ ಅನ್ನಕ್ಕೆ ಹೋಗ್ಬೇಡ್ರಿ. ಎಲ್ಲಿರ್ತದ ಅಂತಾರ ನೋಡ್ರಿ ಆಪ್ಷನ್ ಕೊಟ್ಟಾರ. ನೋಡ್ರಿ ಒಂದು ಗುಹೆ ಕೊಟ್ಟಾರ. ನೋಡ್ರಿ ಕುದುರೆ ಗುಹೆ ಒಳಗಿರುತ್ತಾ? ನೋ. ನೆಕ್ಸ್ಟ್ ಇನ್ನು ಜೇನು ಗೂಡು ಒಳಗೆ ಕುದುರೆ ಇರಕ್ಕಾಗತ್ತಾ? ಇದು ಇಲ್ಲ. ಇನ್ನು ನಾಯಿ ಗೂಡು ಒಳಗೆ ಇರಕ್ಕಾಗತ್ತಾ? ಇಲ್ಲ. ಅಂದ್ರೆ ಯಾವ್ದು ಹೇಳ್ರಿ? ಕುದುರೆ. ಇಲ್ಲ ಹೆಸರೇ ಹೇಳಕತ್ತೈತಿ ಅಶ್ವಶಾಲೆ ಅಂದ್ರೆ ಕುದುರೆ ಮನೆ ಒಳಗೆ ಇರ್ತದ ಅಂತ ಹೇಳ್ಬೋದು. ಆಪ್ಷನ್ ಯಾವುದು ಅಂತಾರ ಆಪ್ಷನ್ 4 ಅನ್ನೋದು ಸರಿ ಇರ್ತದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಏನೈತಿ ಅಂತಾರ ಒಂದು ಕೋಡಿಂಗ್ ಒಳಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಅದು ಸಿರೀಸ್ ಮೇಲೆ ಅದ. ಯಾವ ರೀತಿ ಸಾಲ್ವ್ ಮಾಡ್ಕೊತೀರಿ? ಸಿರೀಸ್ ಅದ, ಸಿರೀಸ್ ಲೆಟರ್ ನೋಡ್ರಿ ಏನೈತಿ ಅಂತಾರ ಎಷ್ಟಾಗತ್ರಿ? ಸಿ ಆಗುತ್ತಾ? ಓಕೆ, ನೋಡ್ರಿ ಇಲ್ಲಿ ಈ ರೀತಿ ಪ್ರಶ್ನೆ ಬಿಡಿಸ್ಬೇಕು ಅಂತ ನಮ್ಗೆ ಏನು ಗೊತ್ತಿರ್ಬೇಕಂದ್ರೆ ಆಲ್ಫಾಬೆಟ್ಸ್ ನಂಬರ್ ಗೊತ್ತಿರ್ಬೇಕು. ನೀವು ಏನು ಮಾಡ್ತೀರಿ ಅಂತಾರೆ ಎಲ್ಲಾನು ABCD ಬರೆದು ಒಂದೊಂದು ಎನ್ಸ್ಕೊಂಡು ಕುಂದಿರ್ತೀರಿ. ಅಷ್ಟು ಕುಂದ್ರಕ್ಕಿಂತ ಸ್ವಲ್ಪ ಆಲ್ಫಾಬೆಟ್ಸ್ ನಂಬರ್ ಗೊತ್ತಿತ್ತು ಅಂತಾರೆ ಈಸಿಯಾಗಿ ಸಾಲ್ವ್ ಮಾಡ್ಕೊಬೋದು. ಹೆಂಗ ಅಂದ್ರೆ ನೋಡ್ರಿ ಈ ಎನ್ ಅನ್ನೋದು 14ನೇ ಆಲ್ಫಾಬೆಟ್, ಎಮ್ ಅನ್ನೋದು 13, ಎಲ್ ಅನ್ನೋದು 12, ಕೆ ಅನ್ನೋದು 11. ಇಲ್ಲೇ ಗೊತ್ತಾಗುತ್ತೆ ಇವಾಗ ನೋಡ್ರಿ 14, 13, 12, 11 ಅಂತಾರ. ನೆಕ್ಸ್ಟ್ ನಾವು ಎಷ್ಟು ಬರೀಬೇಕು? 10 ಅಂದ್ರೆ ಎಷ್ಟನೇ ಅಕ್ಷರ ಹೇಳ್ರಿ? ಜೆ ಇದ್ದು ಎಷ್ಟು ಆಪ್ಷನ್ ಅದಾವ ನೋಡ್ರಿ? ಇದು ಆಪ್ಷನ್ ಹೋಯ್ತು, ಇದು ಆಪ್ಷನ್ ಹೋಯ್ತು. ಇವೆರಡರಾಗ ಯಾವ್ದಾರು ಒಂದು ಆಗ್ತೈತಿ. ಈಗ ನೋಡ್ರಿ ಇಲ್ಲಿ ಎನ್ ಕೆ ಪಿ ಎಲ್ ಅದ. ಹಂಗಾರೆ ಯಾವ್ದು ಬರುತ್ತೆ ನೋಡ್ರಿ ಇವಾಗ? ಇನ್ನು ಆರ್ ಅನ್ನೋದು 18ನೇ ಆಲ್ಫಾಬೆಟ್, ಕ್ಯೂ ಅನ್ನೋದು 17ನೇ ಆಲ್ಫಾಬೆಟ್, ಪಿ ಅನ್ನೋದು 16ನೇ ಆಲ್ಫಾಬೆಟ್, ಓ ಅನ್ನೋದು 15ನೇ ಆಲ್ಫಾಬೆಟ್. ನೋಡ್ರಿ ಏನು 18, 17, 16, 15, ನೆಕ್ಸ್ಟ್ 14. 14 ಅಂದ್ರೆ ಯಾವ್ದು ಬರುತ್ತೆ ಹೇಳ್ರಿ? ಏನು ಬರುತ್ತೆ? ಜೆ ಎಲ್ಲಿದ್ದು ಎಲ್ಲೈತಿ ಅಂದ್ರೆ ಇವೆರಡು ತರಾಗ ಇದೈತಿ. ಇದು ಆನ್ಸರ್ ಏನು ಅಂತಾರ ಸರಿ, ಇದು ತಪ್ಪಾಗುತ್ತೆ. ಓಕೆ, ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಈ ರೀತಿ ನೀವು ಏನಾರ RRB ಯಾವುದೇ ಎಕ್ಸಾಮ್ ಬರೀರಿ. LP ಈಗ ನೆಕ್ಸ್ಟ್ ಮೊನ್ನೆ LP ಎಕ್ಸಾಮ್ ಇದ್ದು ಅದ್ರೊಳಗಂತೂ ನೋಡ್ರಿ ಒಂದು 4 ಕ್ವಶನ್ ಅಂತೂ ಇದೇ ಟೈಪ್ ಕ್ವಶನ್ಸ್ ಇದ್ವು. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ RPF SI ಬರೆಯಾಕತ್ತೀರಿ. ಅದೇ ರೀತಿ RPF ಕಾನ್ಸ್ಟೇಬಲ್ ಬರೆದ್ರು ಕೂಡ 3 ರಿಂದ 4 ಪ್ರಶ್ನೆಗಳು ಇದೇ ರೀತಿ ಬರ್ತಿರ್ತಾವ ಸಿರೀಸ್ ಒಳಗೆ. ನೆಕ್ಸ್ಟ್ ನೀವು SSC GD ಬರೆದ್ರಿ ಅಂದ್ರೆ 1 ರಿಂದ 2 ಕ್ವಶನ್ ಅಂತೂ ಸಿದ್ದೇ ಇರ್ತಾವ. ನೀಟಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಸಿಂಪಲ್ ಇರ್ತಾವ. ಆಲ್ಫಾಬೆಟ್ಸ್ 26 ಅಕ್ಷರ ಬಯಾಟ್ ಮಾಡಿದ್ರಿ ಅಂದ್ರೆ ನಂಬರ್ಸನ್ನು ಈಸಿಯಾಗಿ ಮುಗಿದೋಯ್ತು. ಏನು ನೆಕ್ಸ್ಟ್ ಇದೊಂದು ಸಿರೀಸ್ ಅದ. ಇದಕ್ಕೆ ಎಷ್ಟು ಆನ್ಸರ್ ಬರ್ತಾ ಇದೆ ಅಂತೇಳಿ ಆನ್ಸರ್ ಅನ್ನ ಏನು ಮಾಡ್ರಿ ಅಂತಾರ ಕಮೆಂಟ್ ಎಷ್ಟು ಬರುತ್ತೆ ಅಂತೇಳಿ ಆನ್ಸರ್ ಅನ್ನ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಮತ್ತೆ ನಾಳೆ ಏನು ಮಾಡ್ತೀನಿ ಅಂತಾರ ನಾಳೆ ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಾರ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರಿ ಅಂತಾರೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಒಂದಿಷ್ಟು ನಿಮ್ಮ ಕಡೆ ಗ್ರೂಪ್ ಇದ್ದಿದ್ದು ಗ್ರೂಪಿಗೆ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.